ಸೊ ವುಡನ್ ಡೋರ್ ಬೇಕಾ, ಟೀಕ್ ವುಡ್ ಬೇಕಾ, ಪ್ರಭಾವಳಿ ಬೇಕಾ, ಏನು ಬೇಕು ನಿಮಗೆ? ಲಾಕರ್ ಬೇಕಾ ಅಥವಾ ಹ್ಯಾಂಡಲ್ಸ್ ಬೇಕಾ, ಫಿಟ್ಟಿಂಗ್ಸ್ ಬೇಕಾ? ಅಲ್ಲೇನು ನೋಡ್ತಾ ಇದ್ದೀರೋ ವಾಶ್ ಬೇಸನ್ ಆಗಿರ್ಬೋದು, ಕಮೋಡ್ ಆಗಿರ್ಬೋದು. ಸೊ ಸಿಕ್ಕಾಪಟ್ಟೆ ಫಿಟ್ಟಿಂಗ್ಸ್ ಇದೆ, ಎಲ್ಲವೂ ಕೂಡ ಹೋಲ್ಸೇಲ್ ಪ್ರೈಸಲ್ಲೇ ಸಿಗ್ತಾ ಇದೆ. ನಿಮ್ಮಲ್ಲಿ ಟೈಲ್ ಸಿಗುತ್ತೆ, ಡೋರ್ ಸಿಗುತ್ತೆ, CNC ಕಟಿಂಗ್ ಅಲ್ಲಿ ಏನು ಡಿಸೈನ್ ಮಾಡಿದ್ರು ಅದೆಲ್ಲದೂ ನಿಮ್ಮ ಕಡೆಯಿಂದ ಇರುತ್ತೆ ಅಲ್ವಾ? ಜೊತೆಗೆ ರಾಫ್ಟರ್ಸ್ ಕೂಡ ಸಿಗುತ್ತೆ, ಲ್ಯಾಮಿನೇಟ್ ಸಿಗುತ್ತೆ. ಸೊ ಡೋರ್ಸ್ ಅಲ್ಲಿ ಸಿಕ್ಕಾಪಟ್ಟೆ ವೆರೈಟಿ, ಲ್ಯಾಮಿನೇಟ್ ಡೋರ್ಸು, ಮತ್ತೆ ಟೀಕ್ ವುಡ್ ಡೋರ್ಸು, ಮತ್ತೆ ಪೂಜಾ ರೂಮ್ ಡೋರ್ಸು, ಒಂದು ನಾರ್ಮಲ್ ರೂಮ್ ಡೋರ್ಸು, ಮತ್ತೆ ಮೇನ್ ಡೋರ್ಸು ಎಲ್ಲದೂ ಕೂಡ ನಿಮ್ಮ ಹತ್ರನೇ ಸಿಗುತ್ತೆ. ಅದ್ರ ಜೊತೆ ಇಲ್ಲೇನ್ ನೋಡ್ತಾ ಇದ್ರು ಪ್ರತಿಯೊಂದು ಕೂಡ ಹೋಲ್ಸೇಲ್ ಪ್ರೈಸ್ ಅಲ್ಲೇ ಕೊಡ್ತಾ ಇದ್ದೀರಾ ಸರ್? ಹೌದು ಸರ್, ಶೋರ್ ಅಲ್ವಾ? ಸರ್ ರೀಸೆಂಟ್ಲಿ ಪ್ಲೈವುಡ್ ಕೂಡ ನಿಮ್ದು ಓನ್ ಬ್ರ್ಯಾಂಡ್ ಸ್ಟಾರ್ಟ್ ಮಾಡಿದ್ರಿ, ಎಂ ಡೆಕೋರ್. ನಿಮ್ಮ ಹತ್ರ ಏನಾದ್ರು ಡಿಸೈನ್ಸ್ ಇದ್ರೆ ಆ ಡಿಸೈನ್ಸ್ ಕೂಡ ನಾವು ಮಾಡ್ಕೊಡ್ತೀವಿ. ಫಾಲ್ ಸೀಲಿಂಗ್ ಬದಲು ರಾಫ್ಟರ್ ಯೂಸ್ ಮಾಡಿರ್ತಾರೆ, ಹಾಲ್ಗೂ ಕೂಡ ರಾಫ್ಟರ್ ಯೂಸ್ ಮಾಡ್ತಾರೆ, ಸೀಕ್ರೆಟ್ ರೂಮ್ಗೂ ಕೂಡ ರಾಫ್ಟರ್ ನ ಯೂಸ್ ಮಾಡಿರ್ತಾರೆ. ಸೊ ಮತ್ತೆ ಟಿವಿ ಯೂನಿಟ್ ಬ್ಯಾಕ್ ಸೈಡ್ ತುಂಬಾ ಬ್ಯೂಟಿಫುಲ್ ಆಗಿ ಲಕ್ಸುರಿಯಾಗಿ ಕಾಣೋದಕ್ಕೆ ಕಾರಣನೇ ಈ ರಾಫ್ಟರ್. 5 ಕೋಟಿ ರೂಪಾಯಿ ಮನೆ ಇದೆ, 50 ಲಕ್ಷದ ಮನೆ ಇದೆಯಾ, ಎಲ್ಲದಕ್ಕೂ ಕೂಡ ಅದಕ್ಕೆ ತಕ್ಕನಂಗೆ ರಾಫ್ಟರ್ ಇಲ್ಲಿ ಸಿಗ್ತಾ ಇದೆ. 300ಕ್ಕಿಂತ ಹೆಚ್ಚು. ಹೌದು ಸರ್, ಹೌದು. ಒಂದೊಂದು ಕ್ಯಾಟಲಾಗ್ ಅಲ್ಲಿ 300+ ಡಿಸೈನ್ಸ್ ಇದಾವೆ ಸರ್. ಮೇನ್ ಹ್ಯಾಂಡಲ್ಸ್, ಮೇನ್ ಡೋರ್ಸ್ ನೋಡಿದೀವಿ, ರೂಮ್ ಡೋರ್ಸ್ ನೋಡಿದೀವಿ, ಬಾತ್ರೂಮ್ ಡೋರ್ಸ್, ಅದಕ್ಕೆ ಯೂಸ್ ಆಗುವಂತ ಮೇನ್ ಡೋರ್ ಹ್ಯಾಂಡಲ್ಸ್, ಹಿಂಚಸ್, ಟವರ್ ಬೋಲ್ಟ್ಸ್, ಡೋರ್ ನಾಕರ್ಸ್, ಅಂದ್ರೆ ಪ್ರತಿ ಒಂದು ಐಟಮ್ ಒನ್ ಸ್ಟಾಪ್ ಸೊಲ್ಯೂಷನ್ ಅಂದ್ರೆ ಕೇಸರ್ ಇನೋವೇಷನ್. ರೆಂಟಲ್ ಇನ್ಕಮ್ ಬರ್ತಕ್ಕಂತ ಒಂದು ಬಿಲ್ಡಿಂಗ್ ಇಂದ ಹಿಡಿದು ಕೋಟ್ಯಾಂತರ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿರ್ತಕ್ಕಂಥ ಬಿಲ್ಡಿಂಗಿಗೂ ಲಾಕರ್ ಬೇಕು, ಸೊ ಗ್ರಿಪ್ ಬೇಕು, ಅವು ಇವು ಬೇಕು ಅಂದ್ರೆ ಹ್ಯಾಂಡಲ್ಸ್ ಬೇಕಂದ್ರೆ ಪ್ರತಿಯೊಂದು ಕೂಡ ಕೇಸರ್ ಇನೋವೇಷನ್ ಅಲ್ಲಿ ಸಿಗುತ್ತೆ. ಹೋಲ್ಸೇಲ್ ಪ್ರೈಸ್ ಮಾರ್ಕೆಟ್ ಗಿಂತ ಕಡಿಮೆ, ಬೇರೆ ಡೀಲರ್ ಗಿಂತ ಕಡಿಮೆ. ಆಲ್ ಓವರ್ ಕರ್ನಾಟಕ ಫ್ರೀ ಡೆಲಿವರಿ ಸರ್. ಶೂರ್ 100%. ನೀವು ಆಲ್ ಓವರ್ ವರ್ಲ್ಡ್ ಅಲ್ಲಿ ಎಲ್ಲೇ ಆದ್ರೂ ಕುತ್ಕೊಂಡಿದ್ರು ನೀವು ಅಲ್ಲಿಂದ ನಿಮ್ ಡೋರ್ ನ ಆಪರೇಟ್ ಮಾಡ್ಕೋಬಹುದು. ವಾಶ್ ಬೇಸಿನ್ ಏನಾದ್ರು ಬೇಕಂದ್ರು ಅವು ಕೂಡ ಸುಮಾರು ಕಲೆಕ್ಷನ್ಸ್ ಇದೆ, ಸುಮಾರು ಡಿಸೈನ್ಸ್ ಇದೆ. ಹಾರ್ಡ್ವೇರ್ ಶಾಪ್ ಅಂದ್ರೆ ಬರೀ ಐಟಮ್ ನ ಮಾರೋದು ಅಷ್ಟೇ ಇವ್ರ ಕೆಲಸ ಅಲ್ಲ, ಕಂಪ್ಲೀಟ್ ನಿಮ್ ಮನೆಗೆ ಏನ್ ಸೆಟಪ್ ಬೇಕೋ ಅಷ್ಟು ಕೂಡ ಮಾರಿ ಅದನ್ನ ಇನ್ಸ್ಟಾಲೇಷನ್ ಮಾಡ್ಕೊಡ್ತಾರೆ. ಈ ಟೈಲ್ಸ್ ಗಳ ಸ್ವರ್ಗ. ನಡ್ಕೊಂಡು ಹೋಗ್ಬೇಕಾದ್ರೂ ಟೈಲ್ಸ್ ನೋಡ್ಬೋದು, ರೈಟ್ ನೋಡಿದ್ರು ಟೈಲ್ಸ್ ನೋಡ್ಬೋದು, ಲೆಫ್ಟ್ ನೋಡಿದ್ರು ಟೈಲ್ಸ್ ನೋಡ್ಬೋದು, ಸ್ಟ್ರೈಟ್ ನೋಡಿದ್ರು ಟೈಲ್ಸ್ ನೋಡ್ಬೋದು. ಒಟ್ಟಲ್ಲಿ ಇಡೀ ಫ್ಲೋರ್ ಟೈಲ್ಸ್ ಗಳಿಂದ ತುಂಬಿಟ್ಟಿದೆ. ಕೇಸರ್ ಇನ್ನೋವೇಷನ್ ಬಂದಿದ್ದೀನಿ. ಸೊ ವುಡನ್ ಡೋರ್ ಬೇಕಾ, ಟೀಕ್ ವುಡ್ ಬೇಕಾ, ಪ್ರಭಾವಳಿ ಬೇಕಾ, ಏನು ಬೇಕು ನಿಮಗೆ? ಲಾಕರ್ ಬೇಕಾ ಅಥವಾ ಹ್ಯಾಂಡಲ್ಸ್ ಬೇಕಾ, ಫಿಟ್ಟಿಂಗ್ಸ್ ಬೇಕಾ? ಅಲ್ಲೇನು ನೋಡ್ತಾ ಇದ್ದೀರೋ ವಾಶ್ ಬೇಸನ್ ಆಗಿರ್ಬೋದು, ಕಮೋಡ್ ಆಗಿರ್ಬೋದು. ಸೊ ಸಿಕ್ಕಾಪಟ್ಟೆ ಫಿಟ್ಟಿಂಗ್ಸ್ ಇದೆ, ಎಲ್ಲವೂ ಕೂಡ ಹೋಲ್ಸೇಲ್ ಪ್ರೈಸಲ್ಲೇ ಸಿಗ್ತಾ ಇದೆ. ಸರ್ ನಮಸ್ತೆ. ಸರ್ ನಮಸ್ತೆ. ಹೋಲ್ಸೇಲ್ ಪ್ರೈಸಾ? ಹೋಲ್ಸೇಲ್ ಪ್ರೈಸ್ ಮಾರ್ಕೆಟ್ ಗಿಂತ ಕಡಿಮೆ, ಕಡಿಮೆ ಸರ್. ಬೇರೆ ಡೀಲರ್ ಗಿಂತ ಕಡಿಮೆ ಸರ್. ಆಲ್ ಓವರ್ ಕರ್ನಾಟಕ ಫ್ರೀ ಡೆಲಿವರಿ ಸರ್. ಶೂರ್ 100% ನಡ್ಸ್ಕೊತೀರಾ? 100%. ಇಲ್ಲಿವರೆಗೂ ನಡೆಸಿದ್ದೀರಾ? ಹೌದು ಸರ್. ಮುಂದೆನೇ ನಡ್ಸ್ಕೊಂಡು ಹೋಗ್ತೀರಾ ಸರ್? ಓಕೆ. ನಿಮ್ಮಲ್ಲಿ ಟೈಲ್ ಸಿಗುತ್ತೆ, ಡೋರ್ ಸಿಗುತ್ತೆ, CNC ಕಟಿಂಗ್ ಅಲ್ಲಿ ಏನ್ ಡಿಸೈನ್ ಮಾಡಿದ್ರು ಅದೆಲ್ಲದೂ ನಿಮ್ ಕಡೆಯಿಂದ ಇರುತ್ತೆ ಅಲ್ವಾ? ಜೊತೆಗೆ ರಾಫ್ಟರ್ಸ್ ಕೂಡ ಸಿಗುತ್ತೆ, ಲ್ಯಾಮಿನೇಟ್ ಸಿಗುತ್ತೆ. ಸೊ ಡೋರ್ಸ್ ಅಲ್ಲಿ ಸಿಕ್ಕಾಪಟ್ಟೆ ವೆರೈಟಿ, ಲ್ಯಾಮಿನೇಟ್ ಡೋರ್ಸು, ಮತ್ತೆ ಟೀಕ್ ವುಡ್ ಡೋರ್ಸು, ಮತ್ತೆ ಪೂಜಾ ರೂಮ್ ಡೋರ್ಸು, ಒಂದು ನಾರ್ಮಲ್ ರೂಮ್ ಡೋರ್ಸು, ಮತ್ತೆ ಮೇನ್ ಡೋರ್ಸು ಎಲ್ಲದೂ ಕೂಡ ನಿಮ್ಮ ಹತ್ರನೇ ಸಿಗುತ್ತೆ. ಅದ್ರ ಜೊತೆ ಇಲ್ಲೇನ್ ನೋಡ್ತಾ ಇದ್ರು ಪ್ರತಿಯೊಂದು ಕೂಡ ಹೋಲ್ಸೇಲ್ ಪ್ರೈಸ್ ಅಲ್ಲೇ ಕೊಡ್ತಾ ಇದ್ರ ಸರ್? ಹೌದು ಸರ್, ಹೌದು. ಶೋರ್ ಅಲ್ವಾ? ಹೌದು ಸರ್, ಹೌದು. ಪಕ್ಕಾ ಸರ್ ಅಂದ್ರೆ ಒನ್ ಸ್ಟಾಪ್ ಸೊಲ್ಯೂಷನ್ ಅಂದ್ರೆ ಕೇಸರ್ ಇನೋವೇಷನ್ ಸರ್. ಅಂದ್ರೆ ಹಾರ್ಡ್ವೇರ್ ಇರಲಿ, ಪ್ಲೈವುಡ್, ಸ್ಯಾನಿಟರಿ, ಟೈಲ್ಸ್, ಅಂದ್ರೆ ಒಂದ್ ಮನೆಗೆ ಪ್ಲಾಸ್ಟರಿಂಗ್ ಆದ್ಮೇಲೆ ಏನೇನ್ ಬೇಕಾಗತ್ತಲ್ಲ ಸರ್ ಅವೆಲ್ಲ ನಮ್ಮಲ್ಲಿ ಸಿಗುತ್ತೆ ಸರ್. ರೀಸೆಂಟ್ಲಿ ಪ್ಲೈವುಡ್ ಕೂಡ ನಿಮ್ದು ಓನ್ ಬ್ರ್ಯಾಂಡ್ ಸ್ಟಾರ್ಟ್ ಮಾಡಿದ್ರಿ, ಎಂ ಡೆಕೋರ್ ಸರ್. ಸೊ ಹೇಗಿದೆ ಸರ್ ರೆಸ್ಪಾನ್ಸ್? ಅದು ಚೆನ್ನಾಗಿದೆ ಸರ್, ರೆಸ್ಪಾನ್ಸ್ ತುಂಬಾ ಚೆನ್ನಾಗಿ ಬರ್ತಾ ಇದೆ ಸರ್. ಸೂಪರ್ ಆಗಿದೆ. 100%. ಕ್ವಾಲಿಟಿ ನಂಗೆ ಇದೆ ಸರ್, ಕ್ವಾಲಿಟಿ ನಂಗೆ ಇದೆ. ಹಾಗಾದ್ರೆ ಜಾಸ್ತಿ ತಡ ಮಾಡೋದು ಬೇಡ, ಪ್ಲೇವುಡ್ದು ಕ್ವಾಲಿಟಿ ಗಿಲಿಟಿ ಎಲ್ಲ ತೋರಿಸ್ತಾರೆ, ಯಾವ ಥರ ಇದೆ, ಯಾವ್ಯಾವ ಕ್ವಾಲಿಟಿಲಿ ಇದೆ ಅಂತ ಹೇಳ್ಬಿಟ್ಟು. ಸೊ ಇಲ್ಲಿ ಟೀಕ್ ವುಡ್ ಡೋರು ಎಲ್ಲ ನೋಡ್ತಾ ಇದೀವಿ, ಹೊಸದಾಗಿ ಬಂದಿದೆ. ಸೊ ಇಲ್ಲೊಂದು ಟೀಕ್ ವುಡ್ ಡೋರು, ಇಲ್ಲಿಂದನೇ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇಲ್ಲಿಂದ ಶುರು ಮಾಡೋಣ ಸರ್? ಮಾಡೋಣ ಸರ್, ಬನ್ನಿ ಮತ್ತೆ ಎಲ್ಲ ತೋರಿಸ್ಬಿಡೋಣ. ನಿಮ್ಮ ಸ್ಟೋರಲ್ಲಿ ಏನೇನು ಸಿಗುತ್ತೆ, ಯಾವ್ಯಾವ ಥರ ಇದೆ, ಪ್ರತಿಯೊಂದು ಡಿಸೈನ್ಸು ಫುಲ್ ವಿಡಿಯೋ ನೋಡಿ ತೋರಿಸ್ತೀವಿ ಸರ್. ಇದು ಬರ್ಮಾ ಬಾರ್ಡರ್ ಸರ್. ಟೀಕ್ ವುಡ್ ಟೀಕ್ ವುಡ್ ಸರ್, ಟೀಕ್ ವುಡ್. ಮೇನ್ ಡೋರಾ? ಮೇನ್ ಡೋರ್ ಸರ್. ಓಕೆ, ಫ್ರೆಶ್ ಆಗಿ ಬಂದಿದೆ ಈಗ. ಹೌದು ಸರ್, ಹೊಸ ಡಿಸೈನ್ಸ್ ಇವೆಲ್ಲ ಅಗ್ನೆಸ್ಟ್ ಅಂದ್ರೆ ಡಿಸೈನ್, ಕಸ್ಟಮೈಸ್ ಡಿಸೈನ್ ಅಲ್ಲಿ ಮಾಡ್ಸಿರೋದು. ಸೇಮ್ ಇದು ಕಾರ್ವಿಂಗ್ ಇದೆಯಲ್ಲ ಸರ್, ಸೇಮ್ ಮಾತ್ರ ಕಾರ್ವಿಂಗ್ ಅವೆಲ್ಲ ಕಸ್ಟಮೈಸ್ ಮಾಡ್ಸಿರೋದು, ಎಲ್ಲ ಮಿಷಿನ್ ಇಂದ ಎಲ್ಲ ಮಷೀನ್ ಇಂದ ಆಗಿರೋದು ಸರ್. ಹೌದು ಸರ್. ಅಂದ್ರೆ ನಿಮ್ಮ ಹತ್ರ ಏನಾದ್ರು ಡಿಸೈನ್ಸ್ ಇದ್ರೆ ಆ ಡಿಸೈನ್ಸ್ ಕೂಡ ನಾವು ಮಾಡ್ಕೊಡ್ತೀವಿ ಸರ್. ಹುಳ ಹಿಡಿಯೋದು ಹಂಗಾಗ ಏನಿಲ್ಲ. ಟೀಕ್ ವುಡ್ ಅಂದ್ರೆ ಟೀಕ್ ವುಡ್ ಅಂದ್ರೆ ಟೀಕ್ ವುಡ್. ಸೂಪರ್ ಆತರ ಸರ್. ಅದರಲ್ಲೂ ಇನ್ನ ಸುಮಾರು ರೇಂಜ್ ಇದಾವೆ. ಸರ್ ಇದು ಯಾವ ಸರ್? ಇದು ಬಂದು ಪ್ರಭಾವಳಿ ಸರ್. ಪ್ರಭಾವಳಿ ಈ ದೇವ್ರ ಮನೆ ಆ ಕಡೆ ಈ ಕಡೆ ಪ್ರಭಾವಳಿ. ಹೌದು ಸರ್. ಇದು ಸೈಡ್ ಪಿಲ್ಲರ್ಸ್ ಇದಾವೆ. ಆಮೇಲೆ ಇದು ಬಂದು ಅದು ಮೇಲಿದೆ ಇದೆ ಸರ್. ಯಾವ್ದು ಸರ್ ಇದು? ಇದು ಸರ್, ಇದು ನೋಡಿ ಮೇಲ್ಗಡೆ ಪ್ರಭಾವಳಿ. ಇದನ್ನು ಆರ್ಡರ್ ಇದೆ, ಲುಕ್ಕೇ ಇದೆ. ಹೌದು ಸರ್, ಹೌದು. ಪ್ರಭಾವಳಿ ಅದ್ರಲ್ಲೂ ಕಸ್ಟಮೈಸ್ ಇದಾವೆ. ನೀವ್ ಏನ್ ಸೈಜ್ ಹೇಳ್ತೀರಾ, ಯಾವ ತರ ಡಿಸೈನ್ಸ್ ಅದೆಲ್ಲ ರೆಡಿ ಆಗಿ ಬರುತ್ತೆ ಸರ್. ಡೋರ್ಸ್ ಗಳು ಈಗ ನೋಡ್ತಾ ಇದೀವಿ, ಇವೆಲ್ಲ ಯಾವ್ದು ಲ್ಯಾಮಿನೇಟೆಡ್ ಇನ್ನು ಟೀಕ್ ವುಡ್ ಡೋರ್ಸ್ ಸರ್? ಫಸ್ಟ್ ಇರೋದೆಲ್ಲ ಟೀಕ್ ವುಡ್ ಡೋರ್ಸ್. ಟೀಕ್ ವುಡ್ ಡೋರ್ಸ್ ಇಲ್ಲಿ ಇರೋದು. ಹೌದು ಸರ್, ಹೌದು. ಸೊ ನೋಡಿ ಯಾವ ತರ ಡಿಸೈನ್ಸ್ ಬೇಕು, ಎಲ್ಲ ಮೇನ್ ಡೋರೇ ಇವೆಲ್ಲ. ಎಲ್ಲ ಮೇನ್ ಡೋರ್ ಸರ್. ನೋಡಿ ಹುಳ ಹಿಡಿಯೋದು, ರಸ್ಟ್ ಇಲ್ಲ ಹಿಡಿಯೋದು, ಇಲ್ಲ ಪೇಂಟ್ ಸರ್, ಆಗೋದು, ರೂಮ್ ಟೈಟ್ ಆಗೋದು. ಡೋರ್ಸ್ ಇವೆಲ್ಲ ರೂಮ್ ಡೋರ್ಸ್ ಲ್ಯಾಮಿನೇಟೆಡ್ ಇವೆಲ್ಲ. ಹೌದು ಸರ್, ಹೌದು. ಅದು ಲ್ಯಾಮಿನೇಟ್ ಇದೆ, ವಿನಿಯರ್ ಇದೆ, ಮೆಮ್ರಿನ್ ಇದೆ, ಪ್ರೈಮರ್ ಕೋಟೆಡ್ ಇದೆ,
ಆದ್ರೆ ಯಾವ ತರ ರೇಂಜ್ ಅಲ್ಲಿ ಒಂದು ಡೋರ್ ಬೇಕು ಆ ತರ ರೇಂಜ್ ಅಲ್ಲಿ ಡೋರ್ ಸಿಗುತ್ತೆ ಇದು ಅಷ್ಟೇ ಅಲ್ಲ, ಇಲ್ಲೂ ಕೂಡ ಇದೆ, ಬನ್ನಿ ತೋರಿಸ್ತೀನಿ. ಸೊ ನಿಮಗೆ ಯಾವ ತರ ಬೇಕು ರೂಮಿನ ಡೋರ್ಗಳು ಇಲ್ಲೂ ಕೂಡ. ಡೋರ್ ಅಲ್ಲೂ ನಮ್ಮ ಹತ್ರ 500+ ಡಿಸೈನ್ಸ್ ಇದಾವೆ ಸರ್. ಇಲ್ಲಿ ನೋಡಿ ಗೋಲ್ಡ್ ಬೀಡಿಂಗ್ ಬಿಲ್ಡಿಂಗ್ ಬೇಕಾ ಗೋಲ್ಡ್ ಬಿಲ್ಡಿಂಗ್ ಇದೆ, ಸಿಲ್ವರ್ ಬೇಕಾ ಸಿಲ್ವರ್ ಇದೆ. ಅಂದ್ರೆ ಯಾವ ತರ ಡಿಸೈನ್ಸ್ ಬೇಕು ನಿಮ್ಮ ಹತ್ರ ಏನಾದ್ರು ಡಿಸೈನ್ಸ್ ಇದ್ರೆ ಅದು ಕೂಡ ನಾವು ಮಾಡ್ಕೊಡ್ತೀವಿ. ನೋಡಿ ಆಫೀಸಿಗೆ ಬೇಕಾ, ಇಲ್ಲಿ ಗ್ಲಾಸ್ ಫಿಟ್ ಮಾಡ್ತಾರೆ, ಆಫೀಸ್ದಾಗುತ್ತೆ. ಇದು ಆಫೀಸು, ಇದು ಪೂಜಾ ರೂಮು, ಇದು ದೇವ್ರ ಮನೆಗೆ. ಸೊ ಇದು ಕೂಡ ದೇವ್ರ ಮನೆಗೆ, ಅದು ಕೂಡ ದೇವ್ರ ಮನೆಗೆ. ಇನ್ನು ಸಾಕಷ್ಟು ಡೋರ್ಸ್ಗಳಿದಾವೆ, ನಿಮ್ಗೆ ಯಾವ್ದು ಬೇಕು ಅದನ್ನ ಸೆಲೆಕ್ಷನ್ ಮಾಡ್ಕೋಬಹುದು. ಸರ್ ಇದೆಲ್ಲ ಏನಿದು? ಇವೆಲ್ಲ ಲ್ಯಾಮಿನೇಟ್ಸ್ ಸರ್. ಈಗ ನಾವು ಮುಂದೆ ಏನ್ ನೋಡಿದ್ದೇವೆ ಅದೇ ತರ ಲ್ಯಾಮಿನೇಟ್ಸು. ಇದರಲ್ಲೂ ಇನ್ನ ಸುಮಾರು ಕಲೆಕ್ಷನ್ಸ್ ಇದಾವೆ ನೋಡಿ. ಯಾವ ತರ ಡಿಸೈನ್ಸ್ ಬೇಕು, ಯಾವ ತರ ಕಲರ್ಸ್ ಬೇಕು, ಯಾವ ತರ ಕಲೆಕ್ಷನ್ಸ್ ಬೇಕು. ಕನ್ಸ್ಟ್ರಕ್ಷನ್ ಮಾಡ್ತಕ್ಕಂಥವ್ರೆ ತಗೋಬೇಕಂತ ಏನಿಲ್ಲ, ಮನೆಯವರು ಇದನ್ನ ತಗೊಂಡೋಗಿ ಕಮ್ಮಿ ಪ್ರೈಸ್ಗೆ ಇನ್ಸ್ಟಾಲೇಷನ್ ಮಾಡಿಸ್ಕೋಬಹುದು ಸರ್. ಸೂಪರ್. ನೋಡಿ ಸರ್ ಯಾವ ತರ ಡಿಸೈನ್ಸ್ ಬೇಕು, ಸ್ಟೋನ್ ಫಿನಿಶ್, ವುಡನ್ ಫಿನಿಶ್, ಮಾರ್ಬಲ್ ಫಿನಿಶ್, ಸುಮಾರು ಇದೆ ಸರ್. ಗ್ಲಾಸಿ ಫಿನಿಶ್ ಇದೆ, ಗ್ಲೋಸ್ ಇದೆ, ಮ್ಯಾಟ್ ಇದೆ, ಟೆಕ್ಸ್ಚರ್ ಇದೆ, SMT ಇದೆ, ಸೊ ಮಿರರ್ ಇದೆ, ಅಕ್ರಲಿಕ್ ಇದೆ, ಸಾಕಷ್ಟು ಇದೆ ಬಿಡಿ. ನಾನು ಕನ್ಸ್ಟ್ರಕ್ಷನ್ ವಿಡಿಯೋ ಮಾಡಬೇಕಾದ್ರೆ ಯಾವಾಗಲೂ ತೋರಿಸ್ತಾ ಇರ್ತೀನಿ. ಫಾಲ್ ಸೀಲಿಂಗ್ ಬದಲು ರಾಫ್ಟರ್ ಯೂಸ್ ಮಾಡಿರ್ತಾರೆ, ಹಾಲ್ಗೂ ಕೂಡ ರಾಫ್ಟರ್ ಯೂಸ್ ಮಾಡ್ತಾರೆ, ಸೀಕ್ರೆಟ್ ರೂಮ್ಗೂ ಕೂಡ ರಾಫ್ಟರ್ನ ಯೂಸ್ ಮಾಡಿರ್ತಾರೆ. ಸೊ ಮತ್ತು TV ಯೂನಿಟ್ ಬ್ಯಾಕ್ ಸೈಡ್ ತುಂಬ ಬ್ಯೂಟಿಫುಲ್ ಆಗಿ ಲಕ್ಸುರಿಯಾಗಿ ಕಾಣೋದಕ್ಕೆ ಕಾರಣನೇ ಈ ರಾಫ್ಟರ್. ಈ ರಾಫ್ಟರ್ ಏನಾದರೂ ನೀವು ಚಿಕ್ಕದಾಗೆ ಚಿಕ್ಕ ಜಾಗಕ್ಕೆ ನೀವೇ ಇನ್ಸ್ಟಾಲೇಷನ್ ಮಾಡ್ಕೋತೀನಿ ಅಂತ ಅದ್ರ ಬಗ್ಗೆ ಏನಾದರೂ ಹೋಲ್ಸೇಲ್ ಪ್ರೈಸ್ ಎಲ್ಲಿ ಸಿಗುತ್ತೆ ಏನು ಅಂತ ಕೇಳ್ತಾ ಇದ್ರಿ. ಸೊ ಅದಕ್ಕೋಸ್ಕರ ನಾನು ಇವತ್ತು ಕ್ಲಿಕ್ ಬಂದಿದ್ದೀನಿ. ಸಾಕಷ್ಟು ಡಿಸೈನ್ಸ್ಗಳಿದೆ, ಸಾಕಷ್ಟು ಕಲೆಕ್ಷನ್ಸ್ ಇದೆ. ಸೊ ಇಲ್ಲಿ ನೋಡ್ತಾ ಇದ್ರೆ ನೀವು ಯಾವ್ದು ಸೆಲೆಕ್ಷನ್ ಮಾಡ್ಕೋತೀರೋ ಮಾಡ್ಕೊಳ್ಳಿ. 5 ಕೋಟಿ ರೂಪಾಯಿ ಮನೆ ಇದೆ, 50 ಲಕ್ಷದ ಮನೆ ಇದೆಯಾ, ಎಲ್ಲದಕ್ಕೂ ಕೂಡ ಅದಕ್ಕೆ ತಕ್ಕನಂಗೆ ರಾಫ್ಟರ್ ಇಲ್ಲಿ ಸಿಗ್ತಾ ಇದೆ. ಸರ್ ಎಲ್ಲೆಲ್ಲಿ ಯೂಸ್ ಮಾಡ್ಬೋದು ಸರ್? ಮೇನ್ ಆಗಿ TV ಯೂನಿಟ್ ಯೂಸ್ ಮಾಡ್ಬೋದು, ಆಮೇಲೆ ಲಿವಿಂಗ್ ಹಾಲ್ ಅಲ್ಲಿ ಯೂಸ್ ಮಾಡ್ಕೋಬಹುದು, ಮಾಸ್ಟರ್ ಬೆಡ್ರೂಮ್ ಅಲ್ಲಿ ಯೂಸ್ ಮಾಡ್ಕೋಬಹುದು, ಹೆಡ್ ಬೋರ್ಡ್ ಯೂಸ್ ಮಾಡಬಹುದು, ಒಂದು ಆಫೀಸ್ ಅಲ್ಲಿ ಯೂಸ್ ಮಾಡಬಹುದು, ಆಫೀಸ್ ಬ್ಯಾಕ್ ಗ್ರೌಂಡ್ ಯೂಸ್ ಮಾಡ್ಕೋಬಹುದು. ಅಂದ್ರೆ ಒಂದು ಹೈಲೈಟ್ ಇರಬೇಕು ಅಂದ್ರೆ ಎಲ್ಲ ಕಡೆ ನಾವು ಯೂಸ್ ಮಾಡಬಹುದು. ಒಂದು ಲಕ್ಸುರಿ ಕೊಟ್ಬಿಡುತ್ತೆ, ಲುಕ್ ಬಂದ್ಬಿಡುತ್ತೆ ಸರ್. ಓಕೆ, ಯಾವ ತರ ಕಲೆಕ್ಷನ್ಸ್ ಇದೆ ಸರ್? ಕಲೆಕ್ಷನ್ ಸುಮಾರು ಇದೆ ಸರ್, ಇದು ಅಂತ ಏನಿಲ್ಲ, ಇನ್ನ ಸುಮಾರು ಕ್ಯಾಟಲಾಗ್ಸ್ ಇದಾವೆ. ಇನ್ನ ಇಲ್ಲಿ ನಾವು ಇಟ್ಟಿದ್ದೀವಿ ನೋಡಿ, ಇದರ ಸುಮಾರು ಕಲೆಕ್ಷನ್. ಯಾವ ತರ ಕಲರ್ ಮ್ಯಾಚಿಂಗ್ ಬೇಕು ಆ ತರ ಕಲರ್ ಮ್ಯಾಚಿಂಗ್ ಸಿಗ್ಬಿಡುತ್ತೆ. ಅಂದ್ರೆ ಲ್ಯಾಮಿನೇಟ್ಗೆ ಕಲರ್ ಮ್ಯಾಚಿಂಗು, ಇಲ್ಲ ನಮ್ದು ಏನ್ ಪೈಂಟ್ ಇದೆಯಲ್ಲ ಅದಕ್ಕೆ ಮ್ಯಾಚಿಂಗ್ ಕಲರು ಆ ತರ ಸಿಗ್ಬಿಡುತ್ತೆ. ಇದರಲ್ಲಿ ಪೆಸ್ಟಲ್ ಕಲರ್ಸ್ ಬೇಕಾ, ಪೆಸ್ಟಲ್ ಕಲರ್ಸ್ ಇದಾವೆ, ವುಡನ್ ಕಲರು, ಮಾರ್ಬಲ್ ಕಲರ್ಸ್, ಎಲ್ಲ ಕಲರ್ಸ್ ತರ ಇದಾವೆ ಇದು. ಸೊ ನೋಡಿ ಇನ್ನು ಸಾಕಷ್ಟು ಕಲೆಕ್ಷನ್ಸ್ ಇದೆ. ಇಲ್ಲಿ ಬಂದ್ರೆ ನಿಮಗೆ ಸ್ಯಾಂಪಲ್ ಪೀಸ್ ಕೂಡ ಇಲ್ಲಿ ಸಿಕ್ಬಿಡುತ್ತೆ. ಸೊ ನೋಡಿ ಇವೆಲ್ಲ ಫಾಲ್ಸಿಂಗ್ ಬದಲು ಈ ಥರ ಡಿಸೈನ್ಸ್ ನೀವು ನೋಡಿರ್ತೀರ ಕನ್ಸ್ಟ್ರಕ್ಷನ್ ವಿಡಿಯೋಗಳು ನೋಡಿದ್ರೆ. ಸೊ ರಾಫ್ಟರ್ಸ್ ಅಂತ ಹೇಳ್ಬಿಟ್ಟು ಕರೀತಾರೆ, ಇವನ್ನೆಲ್ಲ ಹಾಕಿರ್ತಾರೆ ಮೇಲ್ಗಡೆ. ಅದರೊಳಗಡೆ ಏನಪ್ಪ ವುಡ್ಡಲ್ಲಿ ಮಾಡಿದಾರ ಅನ್ಕೋಬೇಕು, ವುಡ್ ಅಲ್ಲ ಇದು, ರಾಫ್ಟರ್ಸ್ ಇದು. ಸೊ ಇಲ್ಲಿ ಹಾಕಿದೆ ನೋಡಿ ಎಕ್ಸಾಂಪಲ್ TV ಯೂನಿಟ್. ಸೊ ಇದೆಲ್ಲ ಒಂದು ಬೆಸ್ಟ್ ಪ್ರೈಸು, ಹೋಲ್ಸೇಲ್ ಪ್ರೈಸ್ಗೆ ಸಿಗ್ತಾ ಇದೆ. ಸೊ ಬೇರೆ ಸರ್ ನೋಡಿ, ಬೇರೆ ಲ್ಯಾಮಿನೇಟ್ಸು, ಯಾವ ಥರ ಲ್ಯಾಮಿನೇಟ್ಸ್ ಬೇಕು, ಕ್ಯಾನ್ ಲ್ಯಾಮಿನೇಟ್ಸು, ವುಡನ್ ಲ್ಯಾಮಿನೇಟ್ಸು, ಆ ಥರ ಎಲ್ಲ ಥರ ಪ್ರಾಡಕ್ಟ್ಸ್ ಇದಾವೆ. ಇವೆಲ್ಲ ವಾರ್ಡ್ರೋಬ್ಸು, TV ಯೂನಿಟ್ಸು, ಲಿವಿಂಗ್ ಹಾಲು, ಅಂದ್ರೆ ಇಂಟೀರಿಯರ್ಸ್ಗೆ ಎಲ್ಲ ಯೂಸ್ ಆಗುತ್ತೆ ಸರ್ ಇದು. ಇವೆಲ್ಲ ಕ್ಯಾನ್ ಲ್ಯಾಮಿನೇಟ್ಸ್ ಎಲ್ಲ ಫೀಲ್ ಬರುತ್ತೆ ಸರ್ ನೋಡಿ, ಎಲ್ಲ ಫೀಲ್ ಮಾಡ್ಕೋಬಹುದು. ಲೈಕ್ ಚಾಪೆ ತರ ಫೀಲ್ ಕೊಡ್ತಾ ಇದೆ. ಇದು ಸುಮಾರು ಶೇಡ್ಸ್ ಇದಾವೆ, ಸೇಮ್ ಮಾರ್ಬಲ್ ನ್ಯಾಚುರಲ್ ಆ ಥರ ಇದಾವೆ. ಇದೆಲ್ಲ ರಾಫ್ಟರ್ ಬೇಕು, ಫ್ಲೂಟೆಡ್ ಬೇಕಾ ಫ್ಲೂಟೆಡ್ ಇದೆ, ಗ್ಲೋಸಿ ಬೇಕಾ ಗ್ಲೋಸಿ ಇದೆ, ವಿತ್ ಕಾಂಬಿನೇಷನ್ ಸೆಟ್ ಮಾಡಿರೋ ಥರ ಐತೆ. ಅಂದ್ರೆ ಯಾವ ಕಲರ್ಗೆ ಯಾವ ತರ ಕಲರ್ಸ್ ಕಾಂಬಿನೇಷನ್ ಬರುತ್ತೆ ಆ ಥರ ಕಲರ್ ಕಾಂಬಿನೇಷನ್ ಮಾಡ್ಕೋಬಹುದು. ಇದು ಆಕ್ರಿಲಿಕ್ ಲ್ಯಾಮಿನೇಟ್ ಸ್ಯಾಂಪಲ್ಸ್. ಆಕ್ರಿಲಿಕ್ ಲ್ಯಾಮಿನೇಟ್ ಅಲ್ಲೂ ಸುಮಾರು ಕಲರ್ಸ್ ಇದೆ, ಸುಮಾರು ವೆರೈಟೀಸ್ ಇದೆ. ಇವೆಲ್ಲ ನಿಮ್ಗೆ ಆಂಟಿ ಸ್ಕ್ರಾಚ್ ಬರುತ್ತೆ, ಮತ್ತೆ 6H ಆಂಟಿ ಸ್ಕ್ರಾಚ್ ಬರುತ್ತೆ ಇದು. ಮತ್ತು 90 ಡಿಗ್ರಿ ಬೆಂಡೇಬಲ್ ಕೂಡ ಮಾಡ್ಕೋಬಹುದು, ಆ ಥರ ಕೂಡ ಬಂದೈತೆ ಇವಾಗ. ಅದು ಸುಮಾರು ಕಲರ್ಸ್ ಇದೆ, ಎಲ್ಲ ಆಪ್ಷನ್ಸ್ ಇದಾವೆ. ಹಂಗೆ ನಾರ್ಮಲ್ ನೋಡಿದ್ರೆ ನೀವು ಇದ್ರಲ್ಲಿ 3D ಲ್ಯಾಮಿನೇಟ್ಸು, ಯಾವ ಥರ ಲ್ಯಾಮಿನೇಟ್ಸ್ ಬೇಕು ಎಲ್ಲ ಥರ ಲ್ಯಾಮಿನೇಟ್ಸ್ ಸಿಗುತ್ತೆ. ಇಲ್ಲ 3D ಲ್ಯಾಮಿನೇಟ್ಸು, ಫ್ಲೂಟೆಡ್ ಲ್ಯಾಮಿನೇಟ್ಸು, ಡಿಜಿಟಲ್ ಲ್ಯಾಮಿನೇಟ್ಸು. ಸೊ ನಿಮ್ಗೆ ಯಾವ ಥರ ಬೇಕು ಆ ಥರ ಎಲ್ಲ ಸಿಗುತ್ತೆ ನಿಮಗೆ ಕೇಸರ್ ಇನೋವೇಷನಲ್ಲಿ. ಸಾಕಷ್ಟು ಕಲೆಕ್ಷನ್ನು. ನಿಮ್ಗೆ ಎತ್ತಿಡಬೇಕು, ಫಸ್ಟ್ ಫ್ಲೋರ್ಗೆ ಹೋಗಿ ಸೆಕೆಂಡ್ ಫ್ಲೋರ್ಗೆ ಹೋಗಿ ಅನ್ನೋ ವಿಚಾರನೇ ಇಲ್ಲ. ಇಲ್ಲೇ ಟ್ರಾನ್ಸ್ಪರೆಂಟಾಗಿ ಡಿಸ್ಪ್ಲೇ ಇಟ್ಬಿಟ್ಟಿರ್ತಾರೆ, ನೀವೇ ನೋಡ್ಬೋದು ಸ್ವತಃ. ನೋಡಿ ಫ್ಯಾಬ್ರಿಕ್ ಕ್ಯಾನ್ ಲ್ಯಾಮಿನೇಟು, ಮಾರ್ಬಲ್ ಲ್ಯಾಮಿನೇಟ್ಸು. ಇದ್ರ ಕ್ಯಾಟ್ಲಾಗ್ ಏನಾದರೂ ನೋಡ್ಬೋದು? ಸುಮಾರು ಇದೆ ಸರ್, ಕ್ಯಾಟ್ಲಾಗ್ ಸುಮಾರು ಇದೆ. ಬಂದು ತೋರಿಸ್ಬಿಡಿ ಎಷ್ಟಿದೆ ಅದೊಂದು ಸ್ವಲ್ಪ. ಎಲ್ಲ ಕ್ಯಾಟ್ಲಾಗ್, ಎಲ್ಲ ಕ್ಯಾಟ್ಲಾಗ್ ಸರ್ ಇದು. ನಿಮ್ಗೆ ಆಕ್ರಿಲಿಕ್ ಇರಲಿ, PVC ಇರಲಿ, ಇಲ್ಲ ನಾರ್ಮಲ್ ಲ್ಯಾಮಿನೇಟ್ಸ್ ಇರಲಿ, ಇವೆಲ್ಲದ್ರದ್ದು ಕ್ಯಾಟ್ಲಾಗ್ಸ್ 300+ ಕ್ಯಾಟ್ಲಾಗ್ಸ್ ಇದೆ ಸರ್ ಇದರಲ್ಲಿ. ಸೊ 300ಕ್ಕಿಂತ ಹೆಚ್ಚು. ಹೌದು ಸರ್, ಹೌದು. ಒಂದೊಂದು ಕ್ಯಾಟ್ಲಾಗ್ ಅಲ್ಲಿ 300+ ಡಿಸೈನ್ಸ್ ಇದಾವೆ ಸರ್. ಸೊ ನೋಡಿ ಸ್ಯಾಂಪಲ್ಲು ಒಂದೇ ಒಂದು ಎತ್ಕೊತೀನಿ, ಇಲ್ಲಿ ಇಟ್ಕೊಡಿ ಸರ್. ಏನು ಸರ್ ಇಷ್ಟೊಂದಿದೆ ನೋಡಿ, ಇದೆಲ್ಲ ಕ್ಯಾಟ್ಲಾಗೆ. ಯಾವ್ದು ಬೇಕು ನಿಮಗೆ ಈ ಥರ ಎಷ್ಟು ಸಾವಿರಾರು ಇದೆ ನೋಡಿ ಇಲ್ಲಿ ಕ್ಯಾಟ್ಲಾಗ್. ಯಾವ್ದು ಸೆಲೆಕ್ಟ್ ಮಾಡ್ತೀರಾ ಮಾಡಿ ಬಿಡಿ. ರಾಫ್ಟರ್ಸ್ ಬೇಕಾ, ಯಾವ ಥರ ಕಲರ್ಸ್ ಬೇಕು, ಅಕ್ರಲಿಕ್ ಬೇಕಾ, ಏನು ಬೇಕು ನಿಮಗೆ.
ಇವ್ರ ಕಡೆಯಿಂದಾನೆ ಇನ್ಸ್ಟಾಲೇಷನ್ ಟೀಮ್ ಕೂಡ ಇವ್ರ ಹತ್ರನೇ ಇದೆ. ಅದು ಬಿಟ್ಟು ನಿಮ್ಮಲ್ಲಿ ಈ ಫಿಟ್ಟಿಂಗ್ಸ್ ಅಂತ ಕರಿತೀವಲ್ಲ ಅದು ಅಷ್ಟು ಕೂಡ ಸಿಗುತ್ತೆ. ಸಿಗುತ್ತೆ. ಇಲ್ಲಿ ನೋಡ್ತಾ ಇದೀವಿ ಆಲ್ರೆಡಿ. ನೋಡಿ ಮೇನ್ ಡೋರ್ ಹ್ಯಾಂಡಲ್ಸ್, ಮೇನ್ ಡೋರ್ಸ್ ನೋಡಿದೀವಿ, ರೂಮ್ ಡೋರ್ಸ್ ನೋಡಿದೀವಿ, ಬಾತ್ರೂಮ್ ಡೋರ್ಸ್, ಅದಕ್ಕೆ ಯೂಸ್ ಆಗುವಂತ ಮೇನ್ ಡೋರ್ ಹ್ಯಾಂಡಲ್ಸ್, ಹಿಂಚಸ್, ಟವರ್ ಬೋಲ್ಟ್ಸ್, ಡೋರ್ ನಾಕರ್ಸ್, ಅಂದ್ರೆ ಪ್ರತಿ ಒಂದು ಐಟಮ್ ಒನ್ ಸ್ಟಾಪ್ ಸೊಲ್ಯೂಷನ್ ಅಂದ್ರೆ ಕೇಸರ್ ಇನೋವೇಷನ್. ಹಾ ನೋಡಿ ಸರ್, ಯಾವ ತರ ಡಿಸೈನ್ಸ್ ಬೇಕು, ಯಾವ ತರ ಸೈಜಸ್ ಬೇಕು, 2 feet 3 feet ಯಾವ ತರ ಇದು ಬೇಕು ಎಲ್ಲಾ ತರದ್ದು ಸಿಗುತ್ತೆ. ಇದರಿಂದ ಸುಮಾರು ರೇಂಜಸ್ ಇದಾವೆ, ಇನ್ನು ಸುಮಾರು ಡಿಸೈನ್ಸ್ ಇದಾವೆ. ಇವೆಲ್ಲ ರೂಮ್ ಡೋರ್ಸ್ಗೆ ಯಾವ ತರ ಲಾಕ್ಸ್ ಬೇಕು, ಡಿಜಿಟಲ್ ಲಾಕ್ಸ್ ನೋಡಿ. ಲಾಕ್ಸ್ ಅಲ್ಲೂ ನೆಕ್ಸ್ಟ್ ಯುರೋಪಾ ಇದೆ, ಗೋದ್ರೇಜ್ ಇದೆ, ಹ್ಯಾಫ್ಲೆ ಇದೆ. ಇವೆಲ್ಲ ಮೇನ್ ಡೋರ್ ಲಾಕ್ಸ್. ಲಾಕರ್ ಬೇಕಾ? ಕೀ ಲಾಕರ್ ತಗೊಳ್ಳಿ ನೋಡಿ ಸರ್, ಇದೆಲ್ಲ ಗೋದ್ರೇಜು. ನೆಕ್ಸ್ಟ್ ಲೆವೆಲ್ ಕಲೆಕ್ಷನ್ ನೋಡಿ ಸರ್. ಬರೀ ಈ ಕಡೆ ಇವೆಲ್ಲ ರೂಮ್ ಡೋರ್ಸ್, ಮಾರ್ಟಿಸ್ ಲಾಕ್, ಆನ್ ರೋಸ್ ಅಂತ ಹೇಳೋದು. ಅದರಲ್ಲಿ ಯಾವ ಕಲರ್ಸ್ ಬೇಕು ನೋಡಿ. ಗೋಲ್ಡ್ ಬೇಕಾ ಗೋಲ್ಡ್ ಇದೆ, ರೋಸ್ ಗೋಲ್ಡ್ ಬೇಕಾ ರೋಸ್ ಗೋಲ್ಡ್ ಇದೆ, ಬ್ಲ್ಯಾಕ್ ಬೇಕಾ ಬ್ಲ್ಯಾಕ್ ಇದೆ, ಹೆಂಗೆ ವುಡನ್ ಬೇಕಾ ವುಡನ್ ಇದೆ. ಅಂದ್ರೆ ಯಾವ ತರ ಡಿಸೈನ್ಸ್ ಬೇಕು ಆ ತರ ಯಾವ ತರ ಬೇಕು ನಿಮ್ಗೆ. ರೆಂಟಲ್ ಇನ್ಕಮ್ ಬರ್ತಕ್ಕಂತ ಒಂದು ಬಿಲ್ಡಿಂಗ್ ಇಂದ ಹಿಡಿದು ಕೋಟ್ಯಾಂತರ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿರ್ತಕ್ಕಂಥ ಬಿಲ್ಡಿಂಗಿಗೂ ಲಾಕರ್ ಬೇಕು, ಸೊ ಗ್ರಿಪ್ ಬೇಕು, ಅವು ಇವು ಬೇಕು ಅಂದ್ರೆ ಹ್ಯಾಂಡಲ್ಸ್ ಬೇಕಂದ್ರೆ ಪ್ರತಿಯೊಂದು ಕೂಡ ಕೇಸರ್ ಇನೋವೇಷನ್ ಅಲ್ಲಿ ಸಿಗುತ್ತೆ. ಸೊ ನೋಡಿ, ಡೋರ್ ಓಪನ್ ಮಾಡೋದಕ್ಕೆ, ಕ್ಲೋಸ್ ಮಾಡೋದಕ್ಕೆ, ಸೊ ಯಾವ ತರ ಡಿಸೈನ್ಸ್ ಇಟ್ಟಿದ್ದಾರೆ. ಇಲ್ಲೂ ಕೂಡ ಈ ಡಿಸೈನ್ಸ್ ನೋಡ್ತಾ ಇರ್ಬೋದು. ಮತ್ತೆ ಹ್ಯಾಂಡಲ್ ಗ್ರಿಪ್ ಅಲ್ಲಿ ನಿಮಗೆ ಕುದುರೆ ಡಿಸೈನ್ ಇರೋದು ಬೇಕಾ ಅಥವಾ ಗದೆ ತರ ಇರೋದು ಬೇಕಾ? ಎತ್ತಿದ್ರೆ ಗದೆ. ಓಕೆ, ಸಿಕ್ಕಾಬಟ್ಟೆ ಡಿಸೈನ್ಸ್ ಇದೆ. ಇಲ್ಲಿ ನೋಡಿ, ನವಿಲು ಡಿಸೈನ್ಸ್ ಇದೆ, ಗಣಪತಿ ಡಿಸೈನ್ಸ್ ಇದೆ. ಸೊ ಡಿಫ್ರೆಂಟ್ ಆಗಿದೆ. ಆಂಟಿಕ್ ಪೀಸ್ ಥರ ಡಿಸೈನ್ಸ್ ಬೇಕಂದರೆ ಅದು ಕೂಡ ಸಿಗುತ್ತೆ. ಸೊ ಅದಲ್ದಲ್ಲಿ ನಿಮಗೆ ಲಾಕರ್ಗಳಲ್ಲಿ ಇನ್ನೂ ಸಾಕಷ್ಟು ಡಿಸೈನ್ಸ್ ಇದೆ. ಇಲ್ಲಿ ನೋಡಿ, ಎಲ್ಲ ಥರ ಬ್ರ್ಯಾಂಡ್ ಲಾಕರ್ಸ್ಗಳು ಕೂಡ ಇದ್ದಾವೆ. ಇವೆಲ್ಲ ನಾರ್ಮಲಾಗಿ ನೋಡಿರ್ತೀರ ಲಾಕರ್ಗಳು. ಸ್ಮಾರ್ಟ್ ಲಾಕರ್ ಅಂತ ಈಗ ಟ್ರೆಂಡಿ ಆಗಿರತಕ್ಕಂಥದ್ದು. ಸೊ ಕೀಗಿ ಏನೂ ಹಾಕಲ್ಲ, ಡೈರೆಕ್ಟಾಗಿ ಪಾಸ್ವರ್ಡ್ ಮುಖಾಂತರ, ಮತ್ತು ಐ ಪಾಸ್ವರ್ಡ್ ಮುಖಾಂತರ, ಮತ್ತು ಫಿಂಗರ್ ಮುಖಾಂತರ, OTP ಮುಖಾಂತರ, ಸೊ ಕಾರ್ಡ್ ಮುಖಾಂತರ, ಸೊ ಈ ಥರ ಎಲ್ಲ ಓಪನ್ ಆಗುತ್ತೆ. ಸೊ ಅದಕ್ಕಂತಾನೆ ಇದನ್ನ ಯೂಸ್ ಮಾಡತಕ್ಕಂಥದ್ದು. ಸ್ಟಾರ್ಟಿಂಗ್ ಏನು ಪ್ರೈಸ್ ಇದೆ ಸರ್? ಸ್ಟಾರ್ಟಿಂಗ್ 10,000 rupees ಸ್ಟಾರ್ಟ್ ಇದೆ. 10,000 ರೂಪಾಯಿಂದ ಸ್ಟಾರ್ಟ್ ಇದೆ. ಸೊ ಯಾವ್ದು ಬೇಕು ತಗೊಳ್ಳಿ. ಸೊ ಈ ಥರ ಎಲ್ಲ ಲಾಕರ್ಸ್ ಇದೆ. ಇವೆಲ್ಲ ಡಿಜಿಟಲ್ ಲಾಕರ್ಸ್. ಇದರಲ್ಲಿ ಅಂದ್ರೆ ನಿಮಗೆ ಫೀಚರ್ಸ್ ಅಂದ್ರೆ ನೋಡಿ, ಇದು ಮೇನ್ ಡೋರ್ ಯೂಸ್ ಮೇನ್ ಡೋರ್ ಸರ್. ಇದು ಫಿಂಗರ್ ಪ್ರಿಂಟ್ ಇದೆ, NFC ಕಾರ್ಡ್ ಇದೆ, ರಿಮೋಟ್ OTP ಎಕ್ಸೆಸ್ ಇದೆ, ಪಿನ್ ಎಕ್ಸೆಸ್ ಇದೆ, ಮತ್ತೆ ಆ್ಯಪ್ ಕೂಡ ಬರುತ್ತೆ, ಮತ್ತೆ ಮೆಕ್ಯಾನಿಕಲ್ ಕೀ ಕೂಡ ಇದಾವೆ ಇದರಲ್ಲಿ. ಅಂದರೆ ಇದರಲ್ಲಿ ನೀವು ಹೆಂಗೆ ಬೇಕಾ ಯೂಸ್ ಮಾಡ್ಕೋಬೋದು. ನೀವು ಆಲ್ ಓವರ್ ವರ್ಲ್ಡಲ್ಲಿ ಎಲ್ಲೇ ಆದರೂ ಕೂತ್ಕೊಂಡಿದ್ರು ನೀವು ಅಲ್ಲಿಂದ ನಿಮ್ಮ ಡೋರ್ನ ಆಪ್ರೇಟ್ ಮಾಡ್ಕೋಬೋದು. ಅದನ್ನು ನೀವು ವಿಡಿಯೋ ಡೋರ್ ಫೋನ್ ಜೊತೆಲಿ ಅಟ್ಯಾಚ್ ಮಾಡ್ಬೋದು. ಅಂದರೆ ಇದೆಲ್ಲ ಫುಲ್ಲಿ ಡಿಜಿಟಲ್ ಒಂದು ಇದು. ವಾಶ್ ಬೇಸಿನ್ ಏನಾದರೂ ಬೇಕು ಅಂದ್ರು ಅವು ಕೂಡ ಸುಮಾರು ಕಲೆಕ್ಷನ್ಸ್ ಇದೆ, ಸುಮಾರು ಡಿಸೈನ್ಸ್ ಇದೆ. ಬೆಸ್ಟ್ ಪ್ರೈಸ್ ಹೋಲ್ಸೇಲ್ ಪ್ರೈಸ್ಗೆ ಕೊಡ್ತಾ ಇದ್ದಾರೆ. ಮಾರ್ಕೆಟ್ಗಿಂತ ಕಡಿಮೆ, ಡೀಲರ್ಗಳಿಗಿಂತ ಕಡಿಮೆ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಸರ್ ಇವುಗಳ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ ಸರ್. ಸರ್ ಇಲ್ಲ, ಟೇಬಲ್ ಟಾಪ್ ವಾಶ್ ಬೇಸಿನ್ನು. ಅದ್ರಲ್ಲಿ ಟೇಬಲ್ ಟಾಪ್ ಬೇಕಾ ಟೇಬಲ್ ಟಾಪ್ ಇದೆ, ವಾಲ್ ಮೌಂಟ್ ಬೇಕಾ ವಾಲ್ ಮೌಂಟ್ ಇದೆ, ಯಾವ ಥರ ಬೇಕು ಎಲ್ಲ ಥರ ಸಿಗುತ್ತೆ. ಅದ್ರಲ್ಲಿ ಡಿಸೈನ್ಸ್ ಬೇಕಾ ಡಿಸೈನ್ಸ್ ಇದಾವೆ. ಗೋಲ್ಡು, ಸಿಲ್ವರು, ನೋಡಿ ಮಾರ್ಬಲ್ ಸೀರೀಸ್, ಯಾವ ತರ ಡಿಸೈನ್, ಯಾವ ತರ ಸೈಜಸ್ ಎಲ್ಲ ತರ ಕೂಡ ರೆಡಿ ಇರ್ತವೆ. ಏನ್ ಪ್ರೈಸ್ ಇಂದ ಸ್ಟಾರ್ಟ್ ಆಗುತ್ತಲ್ಲ ಇವು? ಸರ್ ವಾಶ್ ಮೆಷಿನ್ ಅಂದ್ರೆ ವಾಲ್ ಮೌಂಟ್ ವಾಶ್ ಮೆಷಿನ್ ಎಲ್ಲ ನಿಮ್ಗೆ 800 ರೂಪಾಯಿಂದ ಸ್ಟಾರ್ಟ್ ಇದಾವೆ. ಬರೀ 800 ರೂಪಾಯಿ. ಹಂಗೆ ಟೇಬಲ್ ಟಾಪ್ ವಾಶ್ ಮೆಷಿನ್ ನೋಡಿದ್ರೆ 2000 ರೂಪಾಯಿಂದ ಸ್ಟಾರ್ಟ್ ಇದಾವೆ. ಇವೆಲ್ಲ ವಾಲ್ ಮೌಂಟ್ ವಾಶ್ ಮೆಷಿನ್ಸ್. ಏನ್ ಸೈಜು, ಯಾವ ತರ ಸೈಜು, ಯಾವ ತರ ಕಲರ್ಸು ಎಲ್ಲ ಕೂಡ ಸಿಗ್ತವೆ. ಹಂಗೆ ನೋಡಿದ್ರೆ ನೋಡಿ, ಸಿಂಗಲ್ ಪೀಸ್ ಕಮೋಡ್ಸು. ಇವೆಲ್ಲ ಸಿಂಗಲ್ ಪೀಸ್ ಕಮೋಡ್ಸು. ಈ ಕಮೋಡಲ್ಲಿ ಕೆಲವೊಂದು ಟೈಮ್ ಹೆಂಗಾಗುತ್ತೆ ಅಂದ್ರೆ ಸರ್, ನೀಟಾಗಿ ಕ್ಲೀನೇ ಆಗೋದಿಲ್ಲ. ಇಲ್ಲ ಸರ್, ಅದಕ್ಕೆ ನೋಡಿ 5D ಫ್ಲಶಿಂಗು, 60 ಫ್ಲಶಿಂಗು, ಸೈಫೋನಿಕ್, ರಿಮ್ಲೆಸ್ ಎಲ್ಲ ತರದ್ದು ಏರ್ ಹೇಳ್ಕೊಳತ್ತಲ್ಲ ಆ ಥರನೂ ಆಪ್ಷನ್ ಇದೆ ಸರ್. ಇದೆ. ಓಕೆ ಓಕೆ. ಆ ಥರ ಯಾವ ಥರ ಆಪ್ಷನ್ಸ್ ಬೇಕೋ ಎಲ್ಲ ಥರದ್ದು ಇದಾವೆ. ಈಗ ಏನಂದ್ರೆ ಪ್ರೈಸ್ ಎಲ್ಲ ತುಂಬಾ ಇದು ಆಗ್ತಾ ಇದೆ, ಅದರಿಂದ ಪ್ರೈಸ್ ಸ್ಟೇಬಲ್ ಇಲ್ಲ. ಅದರಿಂದ ನೋಡಿದ್ರೆ ನಿಮಗೆ ಸಿಂಗಲ್ ಪೀಸ್ ಕಮೋಡ್ ಎಲ್ಲ ನಿಮಗೆ 5000 ರೂಪೀಸಿಂದ ಸ್ಟಾರ್ಟ್ ಇದಾವೆ. ಹಂಗೆ ನೋಡಿದ್ರೆ ನೀವು ನೋಡಿ, ವಾಲ್ ಮೌಂಟ್ ಕಮೋಡ್ಸು, ಕಲರ್ ಕಮೋಡ್ಸು, ಯಾವ ಥರ ಕಲರ್ ಕಮೋಡು, ವಾಲ್ ಮೌಂಟ್ ಕಮೋಡ್ಸು ಎಲ್ಲ ಥರ ಇದೆ ನೋಡಿ. ಇದು ಒಂದು 5D ಫ್ಲಶಿಂಗ್ ಕಮೋಡ್ಸು, ಇದು ಕಲರ್ ಕಮೋಡು. ಅದರಲ್ಲೂ ಕೂಡ ಬ್ರ್ಯಾಂಡ್ ಕೂಡ ಎಲ್ಲ ಇದಾವೆ. 5D ಫ್ಲಶಿಂಗ್ ಅಂದ್ರೆ ಏನದು ಸರ್? ಇದು 5D ಫ್ಲಶಿಂಗ್ ಅಂದ್ರೆ ಅದು ನೀವು ಕೇಳಿದ್ರಲ್ಲ, ಸೈಫೋನಿಕ್ ವಿತ್ ರಿಮ್ಲೆಸ್, ಏರ್ ಸೆಕ್ಷನ್ಸ್, ಆ ಥರ ಸರ್ ಅದು. ಸೊ ಏನು ಎಕ್ಸ್ಟ್ರಾ ಗಲೀಜಿಲ್ದ ನೀಟಾಗಿ ವಾಶ್ ಮಾಡ್ಬಿಡುತ್ತೆ. ಹೌದು. ಸೊ ಇದು 5D ಅಂತ ಕರೀತೀವಿ. ಇದು 5D ಫ್ಲಶಿಂಗ್ ಸರ್. 5D ಫ್ಲಶಿಂಗ್ ಹೌದು ಸರ್. ಅಂದ್ರೆ 5 ಕಡೆಯಿಂದ ನೀರು ಬಂದು ಅಲ್ಲಿ ಏರ್ ಸೆಕ್ಷನ್ಸ್ ಇರುತ್ತೆ, ಅದು ಇದು. ಓಕೆ ಓಕೆ, ಅವಾಗ ಕ್ಲೀನ್ ಆಗುತ್ತೆ. ಹೌದು ಸರ್. ಸೊ ಅದು ಬಿಟ್ಟು ಬೇರೆ ಇಲ್ಲೆಲ್ಲ ಸಿಂಕ್ಗಳಿದೆ, ವಾಶ್ ಬೇಷನ್ಸ್. ಸೊ ಇವೆಲ್ಲ ಯಾವ ತರ ಸರ್? ಸರ್ ಇವೆಲ್ಲ ಸೇಮ್ ಅದೇ ಟೇಬಲ್ ಟಾಪ್ ಸರ್. ಓಕೆ 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 ಓಕೆ. ಇವೆಲ್ಲ ಟೇಬಲ್ ಟಾಪು ನೋಡಿ, ಮಾರ್ಬಲ್ ಸೀರೀಸು. ನಿಮ್ಗೆ ಯಾವ ಥರ ಕಲರ್ಸ್ ಬೇಕು ಅಂದ್ರೆ ಕಲರ್ಸು, ಬೇಜ್ ಕಲರು, ಬ್ಲ್ಯಾಕ್ ಕಲರು, ವೈಟ್ ಕಲರು, ಯಾವ ಥರ ಕಲರ್ಸ್ ಬೇಕು ಆ ಥರ ಕಲರ್ಸ್ ಎಲ್ಲ ಸಿಗುತ್ತೆ. ಇವೆಲ್ಲ ವಾಲ್ ಮೌಂಟ್ ಕಮೋಡ್ಸು. ವಾಲ್ ಮೌಂಟ್ಸ್ ಕಮೋಡಲ್ಲೂ ನಿಮಗೆ 4500 ರೂಪೀಸಿಂದ ಸ್ಟಾರ್ಟ್ ಇದ್ದಾವೆ.
ಅದು ಬೇರೆ ಬೇರೆ ಬ್ರ್ಯಾಂಡು ಬೇರೆ ಬೇರೆ ಮಾಡಲ್ಸ್ ಮೇಲೆ ರೇಟ್ ಡಿಫ್ರೆನ್ಸ್ ಇದೆ. ಅದರಲ್ಲಿ ಜಾಗ್ವರ್ ಇದೆ, ಹಿಂದ್ವೇರ್ ಇದೆ, ಸೇರಾ ಇದೆ, ಪ್ಯಾರಿವೇರ್ ಇದೆ, ಎಲ್ಲ ಬ್ರ್ಯಾಂಡ್ಸ್ ಇದಾವೆ. ಇವೆಲ್ಲ ಆಕ್ಸೆಸರೀಸ್, ಬಾತ್ರೂಮ್ ಆಕ್ಸೆಸರೀಸ್ ಕೂಡ ಕಲರ್ಸ್ ಕೂಡ ಅವೈಲೇಬಲ್ ಇದೆ. ಬ್ಲ್ಯಾಕ್, ರೋಸ್ ಗೋಲ್ಡು, ಆಂಟಿಕ್ಕು, SS ಎಲ್ಲ ಥರದ್ದು ಇದಾವೆ ಇದರಲ್ಲೂ. ಹಾಗೆ ಈ ಕಡೆ ಬಂದರೆ ಇನ್ನು ನಿಮಗೆ ವಾಶ್ ಮೆಷಿನ್ಸ್ ಕೂಡ ಅವೈಲೇಬಲ್ ಇದ್ದಾವೆ. ಇವೆಲ್ಲ ವಾಶ್ ಮೆಷಿನ್ಸು ಎಷ್ಟು ಪೀಸ್ ಬೇಕು ಅಷ್ಟು ಪೀಸು ಅವೈಲೇಬಲ್ ಇದ್ದಾವೆ. ಹಾಂ ಹೌದು ಸರ್, ಹೌದು. ಹಾರ್ಡ್ವೇರ್ ಶಾಪ್ ಅಂದರೆ ಬರೀ ಐಟಮ್ನ ಮಾರೋದು ಅಷ್ಟೇ ಇವ್ರ ಕೆಲಸ ಅಲ್ಲ. ಕಂಪ್ಲೀಟ್ ನಿಮ್ಮ ಮನೆಗೆ ಏನು ಸೆಟಪ್ ಬೇಕೋ ಅಷ್ಟು ಕೂಡ ಮಾರಿ ಅದನ್ನು ಇನ್ಸ್ಟಾಲೇಷನ್ ಮಾಡಿಕೊಡ್ತಾರೆ. ನೋಡಿ ಇಲ್ಲೇನು ನೋಡ್ತಾ ಇದ್ರೋ ಪ್ರತಿಯೊಂದು ಕೂಡ ಇದೇ ಥರನೇ ನಿಮ್ಮ ಮನೆಗೆ ಇನ್ಸ್ಟಾಲೇಷನ್ ಮಾಡಿ ಫಿಟ್ಟಿಂಗ್ ಮಾಡಿಕೊಡ್ತಾರೆ. ಇದೇ ಥರನೇ ಔಟ್ಲುಕ್ ಇರುತ್ತೆ. ಸೊ ಇದೆಲ್ಲ ಯಾವ ಥರ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ ಸರ್. ಸರ್ ಇದೆಲ್ಲ ಅಂದರೆ ಮಾಡ್ಯುಲರ್ ಕಿಚನ್ನು. ಒಂದು ಕಿಚನ್ಗೆ ಈಗ ನಾವು ಏನು ಲ್ಯಾಮಿನೇಟ್ ನೋಡಿದ್ದೀವಿ, ಪ್ಲೈವುಡ್ ನೋಡಿದ್ದೀವಿ, ಅದಕ್ಕೆ ಯೂಸ್ ಆಗುವಂಥ ಫಿಟ್ಟಿಂಗ್ಸು, ಹಾರ್ಡ್ವೇರ್ ಫಿಟ್ಟಿಂಗ್ಸು, ಇಂಚಸ್ಸು, ಟೆಂಡಮ್ ಬಾಕ್ಸು, ಬಾಟಲ್ ಪ್ಲೌಟು, ರೋಲಿಂಗ್ ಶಟರ್ಸು, ಅದು ಏನು ಬೇಕೋ ಎಲ್ಲ ಕೂಡ ಇಲ್ಲಿ ಸಿಗತ್ತೆ. ಒನ್ ಸ್ಟಾಪ್ ಸೊಲ್ಯೂಷನ್ ಅಂದ್ರೆ ಅದಕ್ಕೆ ಒನ್ ಸ್ಟಾಪ್ ಸೊಲ್ಯೂಷನ್ ಅಂತ ಹೇಳೋದು. ಇದು ನೋಡಿ ಸರ್, ರೋಲಿಂಗ್ ಶಟರ್ಸು, ಇದು ಆರ್ಗನೈಸರು, ಕಿಚನ್ ಆರ್ಗನೈಸರು, ಚಿಮ್ನಿ ಇರಲಿ ಇಲ್ಲ ಅಂದ್ರೆ ಏನ್ ನಮ್ದು ಇದೆ ಅಂದ್ರೆ ಈಗ ಏನ್ ಕಾರ್ಪೆಂಟರ್ ಕೆಲಸ ಕಾರ್ಪೆಂಟರ್ ಮಾಡ್ತಾರೆ. ಏನ್ ಬ್ರಾಂಡೆಡ್ ಕಂಪ್ನಿ ಏನ್ ಇದೆಯಲ್ಲ ಸರ್, ಈಗ ಚಿಮ್ನಿ ರೆಸ್ಪಾನ್ಸಿಬಿಲಿಟಿ ಮಾಡ್ಕೊಡ್ತೀವಿ ಸರ್. ಈಗ ನೋಡಿ ಇದು ಟೆಂಡಮ್ ಬಾಕ್ಸು, ಯಾವ ತರ ಟೆಂಡಮ್ ಬಾಕ್ಸು, ಕಟ್ಲೆರಿ, ಅದರಲ್ಲೂ ಕೂಡ ಹೇಟಿಚು, ಹಾಫ್ಲೆ, ಆಪ್ಕೋ, ಕಿಯೋಸ್ಕು ಎಲ್ಲ ಕಂಪ್ನಿ ಕೂಡ ರೆಡಿ ಇದಾವೆ ಸರ್. ಇದೇನು ಸರ್ ಇದು? ಇದು ಟಾಯ್ಲೆಟ್ ಅಂತ ಹೇಳೋದು ಸರ್. ಕಿಚನ್ ಅಲ್ಲಿ ಬರುತ್ತೆ ಇದು. ಇದು ಬಂದು ವಾರ್ಡ್ರೋಬ್ ಆಕ್ಸೆಸರೀಸು. ನೋಡಿ ಇದೆಲ್ಲ ಲಿಫ್ಟರು, ಆಮೇಲೆ ಟೌಸರ್ ಹೋಲ್ಡರು, ಆಕ್ಸೆಸರೀಸ್ ಬಾಕ್ಸು, ವಿಕ್ಕರ್ ಬಾಸ್ಕೆಟ್ಸು, ಅಂದ್ರೆ ಎಲ್ಲ ತರದ ನಿಮ್ಗೆ ಸ್ಲೈಡಿಂಗ್ ಫಿಟ್ಟಿಂಗ್ಸ್ ಆಗಲಿ ಇಲ್ಲ ಇಂಚಸ್ ಫಿಟ್ಟಿಂಗ್ಸ್ ಆಗಲಿ ಎಲ್ಲ ತರದ್ದು ನಿಮ್ಗೆ ಸಿಗುತ್ತೆ. ಇವೆಲ್ಲ ಸ್ಲೈಡಿಂಗ್ ಫಿಟ್ಟಿಂಗ್ಸು, ಗ್ಲಾಸ್ ಡೋರ್ ಸ್ಲೈಡಿಂಗು. ಇದು ನೋಡಿ ಯಾವ ಥರ ಫಿಟ್ಟಿಂಗ್ಸ್ ಬೇಕೋ ಆ ಥರ ಫಿಟ್ಟಿಂಗ್ಸ್ ಎಲ್ಲ ಕೂಡ ರೆಡಿ ಇದ್ದಾವೆ. ಅದ್ರಲ್ಲಿ ಹ್ಯಾಟಿಚ್, ಹಾಫ್ಲೆ, ಆಪ್ಕೋ ಎಲ್ಲ ಕಡೆ ಥರದ್ದು ಸಿಗುತ್ತೆ. ಹಾಗೆ ನೋಡಿ ಮುಂದೆ ಬಂದರೆ ವಾರ್ಡ್ರೋಬ್ ಹ್ಯಾಂಡಲ್ಸು, ಯಾವ ಥರ ಕಲರ್ಸಲ್ಲಿ ವಾರ್ಡ್ರೋಬ್ ಹ್ಯಾಂಡಲ್ಸ್ ಬೇಕು, ಯಾವ ಥರ ಡಿಸೈನ್ಸ್ ಬೇಕು, ಯಾವ ಥರ ಲ್ಯಾಮಿನೇಟ್ಗೆ ಮ್ಯಾಚಿಂಗ್ ಬೇಕು ಆ ಥರ ಎಲ್ಲದೂ ಸಿಗುತ್ತೆ, ರೆಡಿ ಸಿಗುತ್ತೆ. ಇದು ನೋಡಿ ಮ್ಯಾಚಿಂಗು, ಬ್ಲ್ಯಾಕ್ ಇದ್ರೆ ಬ್ಲ್ಯಾಕ್ ಹಾಕ್ಬೋದು, ಬೇಜ್ ಇದ್ರೆ ಬೇಜ್ ಹಾಕ್ಬೋದು, ಲೈಟ್ ಬೇಜ್ ಇದ್ರೆ ಲೈಟ್ ಬೇಜ್ ಹಾಕ್ಬೋದು, ಇದು ಇದ್ರೆ ಇದು ಹಾಕ್ಬೋದು. ಹಾಗೆ ಗೋಲ್ಡಲ್ಲಿ ಗೋಲ್ಡು, ರೋಸ್ ಗೋಲ್ಡು, ಸಿಲ್ವರು, ಬ್ಲ್ಯಾಕು, ಬ್ಲೂ ಕಲರ್ಸು ಎಲ್ಲ ಥರದ್ದು ಕೂಡ ಸಿಗ್ತವೆ. ಹಂಗೆ ನಾಬ್ ಬೇಕಾ ನಾಬ್ ಇದೆ. ಕನ್ಸಿಲ್ಡ್ ಹ್ಯಾಂಡಲ್ಸು, ನಾಬ್ಸು. ನೀವೇನಾದ್ರೂ ಕಮರ್ಷಿಯಲ್ ಶಾಪ್ ಮಾಡ್ತಾ ಇದೀನಿ ಏನಾದ್ರು ಮಾಡ್ತಾ ಇದೀನಿ ಅಂದ್ರೆ ಇವ್ರ ಹತ್ರ ಮೆಟೀರಿಯಲ್ ತಗೊಂಡೋಗಿ ನೋಡಿ. ಸೊ ಕೂಲಿ ಲೆಕ್ಕಾಚಾರದಲ್ಲೂ ಮಾಡಿಸ್ಬೋದು. ಸ್ಟಡಿ ಹ್ಯಾಂಡಲ್ಸ್ ಬೇಕು, 2 ಫೀಟ್, 3 ಫೀಟ್, 1 ಫೀಟ್, 1.5 ಫೀಟ್. ಇದು ನೋಡಿ ಪ್ರೊಫೈಲ್ದಲ್ಲೇ ಹ್ಯಾಂಡಲ್ಸ್ ಬಂದೈತೆ ಇವಾಗ, ಹೊಸ ಹ್ಯಾಂಡಲ್ಸ್ ಇದು. ಅಂದರೆ ನೀವು ಕಿಚನ್ಗೆ ಇದು ಕೂಡ ಯೂಸ್ ಮಾಡ್ಕೋಬೋದು, ವಾರ್ಡ್ರೋಬ್ ಕೂಡ ಯೂಸ್ ಮಾಡ್ಕೋಬೋದು. ಅದ್ರಲ್ಲಿ ಸೈಜಸ್ ಇದೆ, ಕಲರ್ಸ್ ಇದೆ, ಎಲ್ಲ ಥರದ್ದು ಇದ್ದಾವೆ ನೋಡಿ. ಡಿಫ್ರೆಂಟ್ ಆಗಿದೆ ನೋಡಿ, ಇದೊಂಥರ ಡಿಫ್ರೆಂಟ್ ಆಗಿದೆ. ಹಾಂ ಹೌದು ಸರ್, ನೋಡಿ ಫ್ಲವರ್ಸ್ ಥರ ಸೇಮ್. ಇದರಲ್ಲೂ ಕಲರ್ಸ್ ಇದೆ, ಆ್ಯಂಟಿ ಕಲರ್ ಇದೆ, ಬ್ಲ್ಯಾಕ್ ಗ್ರೇ ಇದೆ, ರೋಸ್ ಗೋಲ್ಡ್ ಇದೆ, ರೋಸ್ ಗೋಲ್ಡ್ ಇದೆ, ಎಲ್ಲ ಥರ ಕಲರ್ಸ್ ಇದ್ದಾವೆ. ಯಾವ್ದು ಬೇಕು ಸಿಕ್ಕಾಬಟ್ಟೆ ಇದೆ ಬಿಡಿ ಕಲೆಕ್ಷನ್ಸ್. ಅದಷ್ಟೇ ಅಲ್ಲ, ಇವ್ರದ್ದು ಒಂದೊಂದು ಜಾಗದಲ್ಲಿ ಒಂದೊಂದು ಥರ ಇನ್ಸ್ಟಾಲೇಷನ್ ಮಾಡಿದ್ದಾರೆ. ಸೊ ಅಂದರೆ ಡಿಸ್ಪ್ಲೇ ನೋಡೋದಕ್ಕೆ. ಸೊ ಇಲ್ಲೊಂದಿಷ್ಟು ಫಿಟ್ಟಿಂಗ್ಸ್ ಇದೆ ನೋಡಿ. ಇವೆಲ್ಲ ಏನಿದೆ ಅಂದರೆ ಸರ್, ಮೇನ್ ಡೋರ್ ಹಿಂಚಸ್ಸು, ರೂಮ್ ಡೋರ್ ಹಿಂಚಸ್ಸು, ಟವರ್ ಬೋಲ್ಟ್ಸು, ಅವೆಲ್ಲ ವಿಂಡೋ ಫಿಟ್ಟಿಂಗ್ಸು ಅದೆಲ್ಲ ಇದರಲ್ಲಿ ನಾವು ಡಿಸ್ಪ್ಲೇ ಮಾಡಿರೋದು ಇದೆ. ಹಂಗೆ ಮುಂದೆ ಬಂದರೆ ಡೋರ್ ನಾಕರ್ಸು ನೋಡಿ, ಡೋರ್ ನಾಕರ್ಸು, ಗೂಬಿ, ಆಮೇಲೆ ಪೂಜಾ ರೂಮ್ ಡ್ರಾಪು, ಮೇನ್ ಡೋರ್ ಡ್ರಾಪು ಅದೆಲ್ಲ ಇಲ್ಲಿ ಡಿಸ್ಪ್ಲೇಲಿ ಇದಾವೆ. ಹಂಗೆ ಇದು ಇಷ್ಟೇ ಇಲ್ವಾ, ಇನ್ನು ಕರ್ಟನ್ ಫಿಟ್ಟಿಂಗ್ಸ್ ಬೇಕಾ, ಕರ್ಟನ್ ಫಿಟ್ಟಿಂಗ್ಸ್ ಅಲ್ಲಿ ಕರ್ಟನ್ ಸಪೋರ್ಟ್ಸು, ಕರ್ಟನ್ ಬ್ರಾಕೆಟ್ಸ್ ಅವೆಲ್ಲ ಇದಾವೆ. ಈ ಕಡೆ ನೋಡಿ ಇವೆಲ್ಲ ಕರ್ಟನ್ಸ್ ಫಿಟ್ಟಿಂಗ್ಸು. ಯಾವ್ದು ಬೇಕು ತಗೊಳ್ಳಿ. ಹಾಂ ಡಿಫ್ರೆಂಟ್. ಹಂಗೆ ಆಮೇಲೆ ಲಾಕರ್ ಬಂದರೆ ಲಾಕರ್ ಇದಾವೆ. ಇದೆಲ್ಲ ಲಾಕರು. ಯಾವ ಥರ ಬೇಕು ನಿಮ್ಗೆ ಲಾಕರ್? ಸೊ ಕೆಳಗಡೆ ಗ್ರೌಂಡ್ ಫ್ಲೋರಲ್ಲಿ ಅಷ್ಟು ನೋಡಿದ್ರಿ. ಈಗ ನಾನು ಫಸ್ಟ್ ಫ್ಲೋರಿಗೆ ಬಂದಿದ್ದೀನಿ. ಫಸ್ಟ್ ಫ್ಲೋರಿಗೆ ಬಂದರೆ ಕೆಲವೊಂದು ವೀಡಿಯೋಗಳಲ್ಲಿ ಹೇಳಿದ್ದೀನಿ, ಈ ಟೈಲ್ಸ್ಗಳ ಸ್ವರ್ಗ ಅಂತಲೇ ಹೇಳಿದ್ದೀನಿ. ಯಾಕಪ್ಪ ಅಂದರೆ ಪಾರ್ಕಿಂಗ್ ಟೈಲ್ಸ್ ಬೇಕಾ, ವಾಲ್ ಟೈಲ್ಸ್ ಬೇಕಾ, ಪೂಜಾ ರೂಮಿಗೆ ಬೇಕಾ ಅಥವಾ ಬಾತ್ರೂಮಿಗೆ ಬೇಕಾ, ಎಲ್ಲ ಥರ ಟೈಲ್ಸ್ಗಳು ಇಲ್ಲಿ ಸಿಗ್ತಾ ಇದೆ ನೋಡಿ. ಇಲ್ಲಿ ಇದೆಯಲ್ಲ, ನಡ್ಕೊಂಡು ಓಡಾಡ್ತಾ ಇದ್ದೀವಿ, ಇದೆಲ್ಲ ಪಾರ್ಕಿಂಗ್ ಟೈಲ್ಸು. ಯಾವ ಡಿಸೈನ್ಸಲ್ಲಿ ಬೇಕು, ಯಾವ ಮೆಜರ್ಮೆಂಟಲ್ಲಿ ಬೇಕು, ಎಲ್ಲ ಥರದ್ದು ಸಿಗುತ್ತೆ. ಯಾವ ಥಿಕ್ನೆಸ್ಸಲ್ಲಿ ಬೇಕು, ಮತ್ತು ಬೇರೆ ಯಾವ್ಯಾವ್ದು ಇದೆ ಸರ್? ಸರ್ ತುಂಬ ಇದೆ ಸರ್. 2x2 ಇದೆ, 2x4 ಇದೆ, 6x4 ಇದೆ, 12x18 ಇದೆ, 2x1 ಇದೆ, ಸುಮಾರು ಇದಾವೆ ಸರ್. ಅದರಲ್ಲೂ ನೋಡಿ ತೋರಿಸ್ತೀನಿ ಎಲ್ಲ. ಇದು ನೋಡಿ ಸರ್, ನಾವು ಏನು ನೋಡ್ತೇವೆ ಇವೆಲ್ಲ ಪಾರ್ಕಿಂಗ್ ಟೈಲ್ಸು. ಪಾರ್ಕಿಂಗ್ ಟೈಲ್ಸ್ ಅಲ್ಲೂ 250+ ಡಿಸೈನ್ಸ್ ಇದಾವೆ. ಇವೆಲ್ಲ ಪಾರ್ಕಿಂಗ್ ಟೈಲ್ಸು 2x2, 20x20, ಇವೆಲ್ಲ ಬಾತ್ರೂಮ್ ಟೈಲ್ಸು. ಇದು ಬಂದು 12x18 ಇದೆ.
ಇವೆಲ್ಲ ಬಾತ್ರೂಮ್ ಟೈಲ್ಸ್. ಒಂದೊಂದು ಬಾತ್ರೂಮ್ ನ ಸೆಟಪ್ ಮಾಡಿದೀನಿ ನೋಡಿ. ಇದು ಡಾರ್ಕ್ ಹೈಲೈಟರು ಮತ್ತೆ ಲೈಟು. ಇದೆಲ್ಲ ಬಾತ್ರೂಮ್ ಕಾನ್ಸೆಪ್ಟು. ಒಂದೊಂದು ಬಾತಲ್ಲಿ ಒಂದೊಂದ್ ತರ ಬಾತ್ರೂಮ್ ಕಾನ್ಸೆಪ್ಟ್ ಮಾಡಿದೀವಿ ನೋಡಿ. ಇವೆಲ್ಲ ಬಾತ್ರೂಮ್ ಟೈಲ್ಸು. ಈ ಕಡೆ ನೋಡಿದ್ರೆ ಎಲ್ಲ ಕಿಚನ್ ಟೈಲ್ಸು. ಇವೆಲ್ಲ ಕಿಚನ್ ಹಾಕೊಂಡ್ ಟೈಲ್ಸು. ಯಾವ ತರ ಬೇಕು ಇದೆಲ್ಲ ಬಾತ್ರೂಮ್ ಟೈಲ್ಸು. ಅಂದ್ರೆ ಯಾವ ತರ ಕಲೆಕ್ಷನ್ಸ್ ಬೇಕು ಎಲ್ಲ ಕಲೆಕ್ಷನ್ಸ್ ನಮ್ಮಲ್ಲಿ ರೆಡಿ ಸಿಗುತ್ತೆ ನಿಮ್ಗೆ. ಸೊ ನೋಡಿ ಈ ಫೋಟೋ ಬೇಕಾ ಫೋಟೋ ಇದೆ, ಅದು ಕೂಡ ಸಿಗುತ್ತೆ. ಹಾ ನೋಡಿ ಬಾರ್ಡರ್ ಟೈಪ್ ಇದು ಸೂಪರ್ ಆಗಿದೆ ಸರ್ ಇದು. ಹಾ ಹೌದು ಸರ್. ನೈಸ್ ನೋಡಿ ಸರ್ ಇವೆಲ್ಲ ನಿಮಗೆ ಅಂದ್ರೆ ಪಿ ಜಿಗೆ ಬೇಕಾ, ರೆಂಟಲ್ ಇನ್ಕಮ್ ಮನೆಗೆ ಬೇಕಾ, ಯಾವ ತರ ಬೇಕು ನಿಮಗೆ? ಚೀಪ್ ಪ್ರೈಸಲ್ಲಿ ಬೇಕಂದ್ರೆ ಅದು ಸಿಗುತ್ತೆ, ಕ್ವಾಲಿಟಿ ಬೇಕಂದ್ರೆ ಕ್ವಾಲಿಟಿಲೂ ಐಟಮ್ ಸಿಗುತ್ತೆ. ಇದು ನೋಡಿ ಸರ್, ಇದು ನೋಡಿ ಲೈವ್ ಕಾನ್ಸೆಪ್ಟ್ ಮಾಡಿರೋದು ಬ್ಲ್ಯಾಕ್ ಆ್ಯಂಡ್ ವೈಟು ಡ್ಯೂಯಲ್ ಕಲರಲ್ಲಿ. ಸೊ ಇಲ್ಲಿ ನೋಡ್ತಾ ಇರ್ಬೋದು ಎಲ್ಲ ಇಲ್ಲೇ ಡಿಸ್ಪ್ಲೇಗೆ ನೋಡಿದ್ರೆ ಫುಲ್ ಕೆಳಗಡೆ ಎಲ್ಲ ವುಡನ್ ಟೈಲ್ಸು. ಇದೆಲ್ಲ ಪಾರ್ಕಿಂಗ್ ಟೈಲ್ಸ್ ಇದು ವುಡನ್ ಟೈಲ್ಸ್ ಸರ್. ಇದು ಫ್ಲೋರಿಂಗ್ ವುಡನ್ ಟೈಲ್ಸು. ಇದೆಲ್ಲ ಫುಲ್ ಟೈಲ್ಸು, ಇಲ್ಲ ಹೊಸ ಬಂದಿರೋದು ಟೈಲ್ಸು. ಯಾವ ತರ ಕಲರ್ಸ್ ಬೇಕು, ಯಾವ ತರ ಕಲೆಕ್ಷನ್ಸ್ ಬೇಕು, ಎಲ್ಲ ಕಲೆಕ್ಷನ್ ನಮ್ಗಳಲ್ಲಿ ರೆಡಿ ಇದಾವೆ. ಸೂಪರ್ ಆಗಿದೆ. ಓ ಇಲ್ಲೂ ಕೂಡ ಕಲೆಕ್ಷನ್ಸ್ ಇದಾವೆ ಸರ್. ನೋಡಿ ನೋಡಿ ಅದು ಬಿಟ್ಟು ಇದು ಬೇಕಾ ಅಂತ ಕೇಳಿದ್ರೆ ಇಲ್ಲ ನನಗೆ ಅದು ಬೇಕು ಅಂದ್ರೆ ಇನ್ನೊಂದು ಕಲೆಕ್ಷನ್ ಸಿಗತ್ತೆ. ಕೇಸರ್ ಇನೋವೇಷನ್. ನೀವು ಮೇನ್ ರೋಡಲ್ಲಿ ಹೋಗ್ತಾ ಇದ್ರೆ ಮೇನ್ ದೊಡ್ಡದಾಗಿ MR ಇನೋವೇಷನ್ ಅಂತಾನೂ ಇರುತ್ತೆ, ಬಟ್ ಕೇಸರ್ ಇನೋವೇಷನ್ ಅಂತ ಇರ್ತಿರೋ ಫಾರ್ಮಲ್ಲಿ. ಸೊ ನೋಡಿ ಯಾವ್ದು ಬೇಕು ಇನ್ನು ಬನ್ನಿ ನೋಡಿ ಸರ್. ಇದರ ಈ ಕಡೆ ನೋಡಿ, ಇವೆಲ್ಲ ಹೊಸ ಕಲೆಕ್ಷನ್ಸು. ಇದು ನೋಡಿ ಬೇಜ್ ಕಲರು, ವೈಟ್ ಕಲರು, ಕ್ರೀಮ್ ಕಲರು, ಯಾವ ಥರ ಕಲರ್ಸ್ ಬೇಕು, ಯಾವ ಥರ ಪೆಸ್ಟಲ್ ಕಲರ್ಸ್ ಇಲ್ಲಿ ಬೇಕು ಪೆಸ್ಟಲ್ ಕಲರ್ಸ್ ಕೂಡ ಇದ್ದಾವೆ. ಅಂದರೆ ಯಾವ ಥರ ಕಲರ್ಸ್ಗೆ ನೀವು ಮ್ಯಾಚ್ ಮಾಡಬೇಕು ಆ ಥರ ಎಲ್ಲ ಕಲರ್ಸ್ ಇದೆ. ಹಂಗೆ ವುಡನಲ್ಲಿ ನೋಡಿದ್ರೆ ನಿಮಗೆ ವುಡನ್ ಸ್ಟ್ರಿಪ್ಸಲ್ಲಿ ಇವೆಲ್ಲ ವುಡನ್ ಸ್ಟ್ರಿಪ್ಸು. ಇವೆಲ್ಲ ವುಡನ್ ಸ್ಟ್ರಿಪ್ಸು. ಇದು ನೋಡಿ ಪೆಸ್ಟಲ್ ಕಲರ್ಸಲ್ಲಿ. ಈಗ ಏನು ಟ್ರೆಂಡಿಂಗ್ ಅಂದ್ರೆ ಪೆಸ್ಟಲ್ ಕಲರ್ಸ್ ಜಾಸ್ತಿ ಟ್ರೆಂಡಿಂಗಲ್ಲಿ ಇದೆ. ಎಲ್ಲದಕ್ಕೂ ಕಾಂಬಿನೇಷನ್ ಮಾಡಿ ಇಟ್ಟಿದ್ದೀವಿ. ಅಂದರೆ ಲೈಟ್ ಡಾರ್ಕು ಇಲ್ಲ ನೀವು ಮ್ಯಾಟಲ್ಲಿ ಹೋಗ್ತೀರಾ ಅಂದರೆ ಮ್ಯಾಟಲ್ಲೂ ಕೂಡ ನಮ್ಮ ಹತ್ರ ಸುಮಾರು ಕಲೆಕ್ಷನ್ಸ್ ಇದ್ದಾವೆ. ಹಂಗೆ 6x4 ಹೋಗ್ತೀರಾ 15 mm ಅಂದರೆ ಅದರಲ್ಲೂ ಕೂಡ ಸುಮಾರು ಕಲೆಕ್ಷನ್ಸ್ ಇದ್ದಾವೆ. ಇದು ನೋಡಿ ಇವೆಲ್ಲ 2x4, ಇವೆಲ್ಲ 2x4, ಅದರಲ್ಲೂ ಸುಮಾರು ಕಲೆಕ್ಷನ್ಸ್ ಇದೆ. ಇದರಲ್ಲೂ ಕೂಡ ಸುಮಾರು ಕಲೆಕ್ಷನ್ಸ್ ಇದ್ದಾವೆ. ನೋಡಿ ಯಾವ ಥರ ಬೇಕು ಆ ಥರ ಎಲ್ಲ ರೆಡಿ ಇರ್ತವೆ. ಇಂದ ಸುಮಾರು ಇದ್ದಾವೆ. ಹಂಗೆ ಮ್ಯಾಟ್ ಹೋಗ್ತೀರಾ ಅಂದರೆ ಇವೆಲ್ಲ ಮ್ಯಾಟ್ ಕಾನ್ಸೆಪ್ಟು. ಕಿಚನ್ಗೆಲ್ಲ ಸೂಪರ್ ಆಗಿರುತ್ತೆ. ಕಿಚನ್ಗೆ ಸೂಪರ್ ಆಗಿ ಕಾಣುತ್ತೆ, ಬಾತ್ರೂಮ್ ಸೂಪರ್ ಆಗಿ ಕಾಣುತ್ತೆ. ಇವೆಲ್ಲ ಮ್ಯಾಟ್ ಕಾನ್ಸೆಪ್ಟು. ಇವೆಲ್ಲ ಮ್ಯಾಟ್ ಕಾನ್ಸೆಪ್ಟ್ ಸರ್. ನೋಡಿಸ್ತಾ ಹೋದ್ರೆ ಸುಮಾರು ಕಲೆಕ್ಷನ್ ಹೌದು ಸರ್. ಸರ್ ಅದ್ ಬಿಟ್ಟು ಬೇರೆ ಬಿಗ್ಗರ್ ಸೈಜ್ ಅಲ್ಲಿ ಏನಾದ್ರು ಇದೆಯಾ ಸರ್? ಬಿಗ್ಗೆಸ್ಟ್ ಸೈಜ್ ಅಂದ್ರೆ ಸರ್ ಇವೆಲ್ಲ 6x4 ಬಿಗ್ಗೆಸ್ಟ್ ಸೈಜ್ ಅಂದ್ರೆ ಇದರಲ್ಲಿ ಕೂಡ 15 mm ಕೂಡ ಇದಾವೆ, 9 mm ಕೂಡ ಇದಾವೆ. ಎರಡು ನಿಮ್ಗೆ ಥಿಕ್ನೆಸ್ ರೆಡಿ ಸಿಗುತ್ತೆ ಸರ್ ನಿಮಗೆ. ಇಲ್ಲಿ ಅದು ಡಿಫ್ರೆಂಟ್ ಆಗಿದೆ ಸರ್. ಇವೆಲ್ಲ ಮೊರೆಕಾನ್ ಟೈಲ್ಸ್ ಸರ್. ಅಂದ್ರೆ ಮೊರೆಕಾನ್ ಟೈಲ್ಸ್ ಎಲ್ಲೆಲ್ಲಿ ಯೂಸ್ ಮಾಡ್ತಾರೆ? ಇವೆಲ್ಲ ಬಾತ್ರೂಮ್ ಅಲ್ಲಿ ಯೂಸ್ ಮಾಡ್ಕೋಬಹುದು, ಕಿಚನ್ ಅಲ್ಲಿ ಯೂಸ್ ಮಾಡ್ಕೋಬಹುದು, ಫಾರ್ಟಿಕಲ್ಲಿ ಯೂಸ್ ಮಾಡ್ಕೋಬಹುದು. ಓಕೆ, ಇವೆಲ್ಲ ಸ್ಪೆಷಲ್ ಟೈಲ್ಸ್ ಸರ್. ನೋಡಿ ಯಾವ ತರ ಬೇಕು. ಇದು ಬಿಟ್ಟು ಒಳಗೆ ಇದು ಬಿಟ್ಟರೆ ಒಳಗಡೆ ಏನ 6x4 ಇದಾವೆ ಸರ್. ಇವೆಲ್ಲ 6x4 ಸ್ಮಾರ್ಟ್ ಮಾರ್ಬಲ್ಲು. ಇವೆಲ್ಲ ಸ್ಮಾರ್ಟ್ ಮಾರ್ಬಲ್ ಸರ್. ಸೂಪರ್ ಆಗಿದೆ ಕಲೆಕ್ಷನ್ಸ್. ಇಲ್ಲೂ ಕೂಡ ಇಟ್ಟಿದ್ದಾರೆ. ನೋಡಿಸ್ತಾ ಹೋದ್ರೆ ಕೊನೆನೇ ಇಲ್ಲ. ನೀವು ಬಂದು ನೋಡಿದ್ರೆ ಗೊತ್ತಾಗುತ್ತೆ ಇಲ್ಲಿ ಯಾವ ಥರ ಬೇಕು ಅಂತೇಳಿ ನೀವೇ ಸೆಲೆಕ್ಷನ್ ಮಾಡ್ಕೋಬೋದು. ಎಲ್ಲ ಡಿಸ್ಪ್ಲೇಲಿ ಇಟ್ಬಿಟ್ಟಿದ್ದಾರೆ. ನಡ್ಕೊಂಡು ಹೋಗ್ಬೇಕಾದ್ರೂ ಟೈಲ್ಸ್ ನೋಡ್ಬೋದು, ರೈಟಿಗೆ ನೋಡಿದ್ರು ಟೈಲ್ಸ್ ನೋಡ್ಬೋದು, ಲೆಫ್ಟಿಗೆ ನೋಡಿದ್ರು ಟೈಲ್ಸ್ ನೋಡ್ಬೋದು, ಸ್ಟ್ರೈಟಾಗಿ ನೋಡಿದ್ರು ಟೈಲ್ಸ್ ನೋಡ್ಬೋದು. ಒಟ್ಟಲ್ಲಿ ಇಡೀ ಫ್ಲೋರೇ ಟೈಲ್ಸ್ಗಳಿಂದ ತುಂಬಿಟ್ಟಿದೆ. ನೋಡಿ ಇಲ್ಲಿ ತೋರಿಸಿದ್ದೆ ಹೆವಿ ಆಯ್ತಲ್ಲ ಸರ್ ಕಲೆಕ್ಷನ್ ಅಂದರೆ. ಬನ್ನಿ ಸರ್, ಅಲ್ಲೇನು ನೋಡ್ತೀರಾ, ರೋಡಲ್ಲಿ ನಿಂತ್ಕೊಂಡು ನೋಡಿದ್ರು ಕೂಡ ಗ್ಲಾಸ್ ಒಳಗಡೆ ಕೂಡ ಡಿಸ್ಪ್ಲೇಲಿ ಇಟ್ಟಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಅವನ್ನ ನೋಡ್ತಾ ಇದೀವಿ. ಹೇಳಿ ಸರ್. ಸರ್ ನೋಡಿ ಇವೆಲ್ಲ ಎಲಿವೇಶನ್ ಟೈಲ್ಸು.
ಎಲಿವೇಶನ್ಗೆ ನೀವು ಯಾವ ತರ ಹಾಕ್ತೀರಾ ಅಂದ್ರೆ ನ್ಯಾಚುರಲ್ ತರ ಇರೋ ತರ ಹಾಕ್ತೀರಾ, ನ್ಯಾಚುರಲ್ ಟೈಲ್ಸ್ ಕೂಡ ಇದಾವೆ. ಹಂಗೆ ಸ್ಟೋನ್ ಕ್ಲಾಡಿಂಗ್ ಬೇಕಾ ಸ್ಟೋನ್ ಕ್ಲಾಡಿಂಗ್ಸ್ ಕೂಡ ಇದಾವೆ. ಆಮೇಲೆ ವಾಶ್ ಬೇಸಿನ್ ಅಲ್ಲೂ ನೀವೀಗ ಸಿಂಗಲ್ ಪೀಸ್ ವಾಶ್ ಬೇಸಿನ್ ಡಮ್ರು ಹಾಕ್ತೀರಾ, ಡಮ್ರು ಸುಮಾರು ಕಲೆಕ್ಷನ್ಸ್ ಇದಾವೆ. ನೀವು ಟೈಲ್ಸ್ ಕೂಡ ಮ್ಯಾಚ್ ಮಾಡ್ಕೋಬಹುದು. ನೋಡಿ ಸರ್ ಇವೆಲ್ಲ ನಿಮ್ಗೆ ಡಮ್ರು ನೋಡಿ, ಡಮ್ರು ಅಂತಾರೆ ಇದನ್ನ, ಡಮ್ರು ವಾಶ್ ಬೇಸಿನ್. ಸೂಪರ್. ಬರೀ ಗ್ರೌಂಡ್ ಫ್ಲೋರು ಫಸ್ಟ್ ಫ್ಲೋರ್ ಅಷ್ಟೇ ಸ್ಟಾಕ್ ಅಲ್ಲ. ಸೊ ಇಲ್ಲಿ ನೋಡಿ ಅಂಡರ್ಗ್ರೌಂಡಲ್ಲೂ ಕೂಡ ಸಿಕ್ಕಾಪಟ್ಟೆ ಸ್ಟಾಕ್ ಇಟ್ಟಿದ್ದಾರೆ ಇವರು. ಸೊ ಯಾವ ಥರ ಬೇಕು ನಿಮಗೆ ಬನ್ನಿ. ಈಗ ಪ್ಲೈವುಡ್ಗಳ ರಾಶಿನೇ ಇಲ್ಲಿ ಇಟ್ಟುಬಿಟ್ಟಿದ್ದಾರೆ. ಸೊ ಲಾಸ್ಟ್ ಟೈಮ್ ನೋಡಿರ್ಬೋದು, ತುಂಬ ವೈರಲ್ ಆಗಿತ್ತು ಇವ್ರದ್ದು ಪ್ಲೈವುಡ್ ಕ್ವಾಲಿಟಿ ವಿಚಾರದಲ್ಲಿ ಮತ್ತು ಸ್ಟ್ರಾಂಗಲ್ಲಿ. ಸರ್ ಮತ್ತೆ ಈ ಸರಿ ಯಾವ ಥರ ಇದೆ ಸರ್? ಸರ್ ಇಲ್ಲ ಸರ್, ಇನ್ನ ಕ್ವಾಲಿಟಿ ಸ್ವಲ್ಪ ಚೇಂಜಸ್ ಮಾಡಿದೀವಿ, ಇನ್ನು ಸ್ವಲ್ಪ ಪ್ರೀಮಿಯಂ ಮಾಡಿಸಿದೀವಿ ಅದಕ್ಕೆ. ನೋಡಿ ತುಂಬಾ ಇದಾವೆ ಸರ್, ಅದರಲ್ಲೂ ಎಲ್ಲ ಹೊಸ ಸ್ಟಾಕು. ಡೈಲಿ ಅಂದ್ರೂ ಒಂದು ವೀಕ್ಗೆ ಒಂದು ವಾರಕ್ಕೆ 2 ಗಾಡಿ ಬರ್ತದೆ ಸರ್ ಇವಾಗ. 2 ಗಾಡಿ ಬರ್ತಾ ಹೌದು ಸರ್, ಹೌದು. ಅಂದ್ರೆ ಹಂಗೆ ಇದೆ ಸರ್, ಮೆಟೀರಿಯಲ್ ಹಂಗೆ ಇದೆ, ಕ್ವಾಲಿಟಿ ಹಂಗೆ ಇದೆ ಸರ್. ಅದು ಸರ್ ಎಮ್ ಡೆಕೋರ್ ಸರ್, ಅದು ಎಮ್ ಡೆಕೋರ್ ಸರ್. ಅದರಲ್ಲಿ ಬ್ರ್ಯಾಂಡ್ ನಿಮ್ ವುಡ್ ಬೇಕಾ ನಿಮ್ ವುಡ್ ಇದೆ, ಹಾರ್ಡ್ ವುಡ್ ಬೇಕಾ ಹಾರ್ಡ್ ವುಡ್ ಇದೆ, ಗರ್ಜಿನ್ ಬೇಕಾ ಗರ್ಜಿನ್ ಇದೆ, ವಾಟರ್ ಪ್ರೂಫ್ ಬೇಕಾ ವಾಟರ್ ಪ್ರೂಫ್ ಇದೆ. ಅದ್ರಲ್ಲಿ ಯಾವ ತರ ಕ್ವಾಲಿಟಿ ಬೇಕೋ ಎಲ್ಲ ತರ ಕ್ವಾಲಿಟಿ ನಮ್ಮ ಹತ್ರ ರೆಡಿ ಇದಾವೆ ಸ್ಟಾಕು. ಇವೆಲ್ಲ ಹೊಸ ಸ್ಟಾಕು. ಸೂಪರ್. ಇಷ್ಟು ಕ್ವಾಲಿಟಿಲು ನಿಮ್ಮ ಹತ್ರ ಪ್ಲೈವುಡ್ಗಳು ಸಿಗುತ್ತೆ, ಯಾವ್ದು ಬೇಕೋ ತಗೊಳ್ಳಿ. ಹೌದು ಸರ್, ಹೌದು ಸರ್. ನಿಮ್ಮ ಟೈಲ್ಸ್ಗಳ ಸ್ವರ್ಗ ಮುಗಿತಾ ಇನ್ನೂ ಇದೆಯಾ? ಇನ್ನೂ ಇದೆ ಸರ್, ಸದ್ಯಕ್ಕೆ ಸಾಕು ಸರ್, ಲ್ಯಾಗ್ ಆಗುತ್ತೆ. ಓಕೆ, ಥ್ಯಾಂಕ್ ಯು ಸೊ ಮಚ್ ಎಲ್ಲ ಡೀಟೇಲ್ಸ್ ತಿಳಿಸ್ಕೊಟ್ಟಿದ್ದಕ್ಕೆ. ಬರ್ತಾರೆ ಎಲ್ಲ ಥರ ಟೈಲ್ಸ್ ಯಾವ್ಯಾವ್ದು ಬೇಕು ಪ್ರತಿಯೊಂದು ಕೂಡ ತೋರಿಸಿದ್ದೀವಿ. ಯಾವ ಡಿಸೈನ್ಸ್ ಬೇಕು ಏನು ಪ್ರತಿಯೊಂದು ಕೂಡ ನೋಡಿ. ಹೊಸದಾಗಿ ಸ್ಟಾಕ್ ಬರ್ತಕ್ಕಂಥದ್ದು ಆಲ್ರೆಡಿ ಸ್ಯಾಂಪಲ್ನ ಇಲ್ಲಿ ಇಟ್ಬಿಟ್ಟಿರ್ತಾರೆ, ಇದು ಸ್ಟಾಕ್ ಬರ್ತಾ ಇರುತ್ತೆ ಅಂತ. ಅದು ಬಿಟ್ಟು ಕೂಡ ಅಲ್ಲೆಲ್ಲ ಇನ್ಸ್ಟಾಲೇಷನ್ ಮಾಡಿದರೆ ಯಾವ್ದು ಬೇಕೋ ತಗೊಳ್ಳಿ, ಬೆಸ್ಟ್ ಪ್ರೈಸಿಗೆ ಮಾಡಿಕೊಡ್ತಾರೆ. ಸರ್ ಈಗ ಬೆಸ್ಟ್ ಪ್ರೈಸ್ ಮಾಡ್ಕೊಡ್ತೀರಲ್ಲ? 100%. ಆಲ್ ಓವರ್ ಕರ್ನಾಟಕ ಫ್ರೀ ಡೆಲಿವರಿ. ಫ್ರೀ ಡೆಲಿವರಿ ಶೋರ್ ಅಲ್ವಾ? 100% ಸರ್. ಹಾಗಾದ್ರೆ ಮುಗಿಸೋಣ ವಿಡಿಯೋ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.